ಏನ್ ಓಪನ್ ಅಪ್ ಆಗಿದೆ, ಏನ್ ನೋಡ್ಕೊಳ್ಳಿಕ್ ಸಾಧ್ಯ ಆಯ್ತು. ನಿನ್ನೆ ಸಾಕಷ್ಟು ಗುಡ್ ನ್ಯೂಸ್ ಗಳು ಅನೌನ್ಸ್ ಆಗಿದೆ. ಜೊತೆಗೆ ಒಂದು ಮಿಲೇನಿಯರ್ 1000 ಮಿಲೇನಿಯರ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸೌತ್ ಇಂಡಿಯಾ ಲೀಡರ್ಶಿಪ್ ಹೊರಟಿದೆ, ಸ್ಪೆಷಲಿ ಕರ್ನಾಟಕ. ಸೊ ಮೇಜರ್ ಕಾಂಟ್ರಿಬ್ಯೂಷನ್. ಸೊ ಈಗ ಆ ಒಂದು ಕಾಂಟ್ರಿಬ್ಯೂಷನ್ಗೆ ಹೊರಟಿದ್ದಾಗ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಹುಡುಕಾಟದಲ್ಲಿ ಮಿಲೇನಿಯರ್, ಅಪ್ಕಮಿಂಗ್ ಮಿಲೇನಿಯರ್ ಯಾರು, ಸೊ ಮಿಲೇನಿಯರ್ ಆಗ್ಲಿಕ್ಕೆ ಯಾರು ರೆಡಿ ಇದ್ದಾರೆ, ಯಾರು ಕಮಿಟ್ ಆಗ್ಲಿಕ್ಕಿದ್ದಾರೆ, ಸೊ ಅಂತವ್ರನ್ನ ನಾವು ಸರ್ಚಿಂಗ್ ಅಲ್ಲಿ ಇದ್ದೀವಿ. ಅದಕ್ಕೆ ಏನ್ ಕೆಲಸ ಮಾಡ್ಬೇಕು, ಖಂಡಿತ ಇವತ್ತಿಂದ ಆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೀನಿ. ಈಗ ನಿನ್ನೆ ಕೊಟ್ಟಿರೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಅನ್ನೋದನ್ನು ಫಸ್ಟ್ ಶೇರ್ ಮಾಡಿ. ನಿನ್ನೆ ಈ ಅಜೆಂಡಾ 1000 ಮಿಲೇನಿಯರ್ ಮಿಷನ್ ಏನಿದೆ ಅದು ರೀಲೋಡೆಡ್ ಆಗಿದೆ. ಮೊದ್ಲಿತ್ತು, ಮತ್ತೆ ಈಗ ವಾಪಸ್ ರೀಲೋಡೆಡ್ ಆಗಿದೆ. 300+ ನಾವು ಮಿಲೇನಿಯರ್ ನ ಕ್ರಿಯೇಟ್ ಮಾಡಿದೀವಿ. ಹಾಗಾಗಿ ಅದನ್ನ 1000 ರೀಚ್ ಮಾಡೋದ್ ಕಡೆ ನಮ್ಗೆ ಅದು ದೊಡ್ಡ ವಿಚಾರಣೆ ಅಲ್ಲ, ದೊಡ್ಡ ಮಾತಲ್ಲ. ಅಷ್ಟು ದೊಡ್ಡ ಲೀಡರ್ಶಿಪ್ ಅಂಡ್ ಅಷ್ಟು ಪೊಟೆನ್ಶಿಯಲಿಟಿ ಜಸ್ಟ್ ಕರ್ನಾಟಕಕ್ಕೆ ಸಾಕದು. 1000 ಕರ್ನಾಟಕದಲ್ಲಿ ನಾವು ಮಾಡ್ಬೋದು. ಈಗ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಮಾಧವಿ KY, ಸೊ ಹ್ಯಾಂಡ್ ರೈಸ್ ಮಾಡಿದಿರಿ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಸರ್, ಮೊನ್ನೆ ನಾನು ಮೀಟಿಂಗ್ ಕೇಳಿಸ್ಕೊಂಡಲ್ಲ ಸರ್, ಶೇರ್ ಮಾಡ್ಬೇಕಿತ್ತು, ಮಾಡ್ಬೋದಾ? ಮಾಡಿ. ಹಾ ಸರ್, ಮೊನ್ನೆ ಜಿಶದ್ ಬಕರ್ ಅವರಾಗಿರ್ಬೋದು, ನಾನು ಆಕ್ಚುಲಿ ಅವತ್ತು ತುಂಬಾ ಕೆಲ್ಸ ಇತ್ತು, ಬರ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ, ಬರಲ್ಲ ಅಂತಾನೆ ಹೇಳ್ಬಿಟ್ಟಿದ್ದೆ ಅಪ್ಲೈನ್ಸ್ಗೆಲ್ಲ. ಬಟ್ ತುಂಬಾ ಫೋರ್ಸ್ ಮಾಡಿ ಇಲ್ಲ ಬರ್ಲೇಬೇಕು ಅಂತ ಹೇಳಿದ್ರು. ಸೊ ರಾಜು ಸರ್ ಅಷ್ಟೇ ಬರ್ಲೇಬೇಕು ಮ್ಯಾಮ್, ಅಲ್ಲಿ ಮೀಟ್ ಆಗೋಣ ಅಂತಂದ್ರು. ಸೊ ಬಂದೆ, ಬಟ್ ಬಂದಿಲ್ಲ ಅಂದ್ರೆ ನಾನು ತುಂಬಾ ಮಿಸ್ ಆಗ್ತಿದ್ದೆ ಅಂತ ಅನ್ನಿಸ್ತು. ಸೊ ಟಾಪ್ 20 ಯಾರ್ಯಾರು ಇದಾರೆ ಅದೆಲ್ಲಾನು ಗೊತ್ತಾಯ್ತು, ಅವ್ರು ಹೆಂಗ್ ಮಾಡ್ತಾ ಇದಾರೆ ಗೊತ್ತಾಯ್ತು. ಜಿಶದ್ ಬಕರ್ ಅವರ ಜೋಶು, ಮತ್ತೆ ಅವ್ರ ಪಾರ್ಟ್ನರ್ ಇದ್ರಲ್ಲ ಸರ್ ದಿನೇಶ್, ಅವರಂತೂ ಮಲಯಾಳಂ ಅಲ್ಲಿ ಮಾತಾಡ್ತಾ ಇದಾರೆ, ಅರ್ಥ ಆಗ್ತಿಲ್ಲ. ಬಟ್ ಅವ್ರು ಮಾತಾಡ್ತಿರೋ ಜೋಶು ಮತ್ತೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇಂದ ನನಗೆ ಅರ್ಥ ಆಯ್ತು. ಪ್ರತಿಯೊಂದಕ್ಕೂ ನಾನು ರೆಸ್ಪಾಂಡ್ ಆಗ್ತಿದ್ದೆ. ಸೊ ಅದು ನನ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ಅವರು ಸುಬ್ರೋತ್ಕರ್ ಸರ್ ಅವ್ರು ಹೇಳಿದ್ದು ಟ್ರೈನ್ ಆಗಿರ್ಬೋದು, ಇಲ್ಲ ನಾಯಿದಾಗಿರ್ಬೋದು, ಆತರ ಒಂದು ಜಂಪ್ ಮಾಡಿದ ನಾಯಿನೇ ನನಗ್ ಬೇಕು ಅಂತ, ಅದಕ್ಕೆ ಆಸೆ ಇತ್ತು, ಬದುಕ್ಬೇಕು ಅನ್ನೋ ಆಸೆ ಇತ್ತು, ಜಂಪ್ ಮಾಡ್ತು. ಸೊ ಅದು ಅಚೀವ್ ಮಾಡ್ಕೊಂತು. ಆತರ ನನ್ಗೆ ನಿನ್ನೆ ಅನ್ಸಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರಿಗೆ ಬ್ಲೂ ಡೈಮಂಡ್ಸ್ ಕೊಟ್ರಲ್ಲ ಸರ್, ಅವಾಗ ನಾನ್ ಸವಿತಾ ಮೇಡಮ್ ನ ಕೇಳ್ದೆ, ಮ್ಯಾಮ್ ನನಗೆ 2 ಕೊಡಿ ಡೈಮಂಡ್ಸ್ ಅಂತ ಹೇಳ್ಬಿಟ್ಟು, ಅವ್ರು ಬ್ಲೂ ಒಂದು ವೈಟ್ ಒಂದು ಕೊಟ್ರು. ನಮ್ಗೆ ತುಂಬಾ ಖುಷಿ ಆಗೋಯ್ತು. ಅದನ್ನ ತಗೊಂಡ್ ಬಂದು ಅವತ್ತೇ ನಾನು ಅನ್ಕೊಂಡೆ, ನಾನು ಬ್ಲೂ ಡೈಮಂಡ್ ಆಗ್ಲೇಬೇಕು ಅಂತ ಹೇಳಿ ಅದನ್ನ ತಗೊಂಡ್ ಬಂದು ಒಂದ್ ಚಿಕ್ಕ ಡಬ್ಬಿಗೆ ಹಾಕಿ ದೇವ್ರ ಮೇಲೆ ಇಟ್ಟಿದೀನಿ ಸರ್. ಅದನ್ನ ಡೈಲಿ ಅದನ್ನ ವಿಜುವಲೈಸೇಷನ್ ಮಾಡ್ತಾ ಇದೀನಿ, ಬ್ಲೂ ಡೈಮಂಡ್ ಆಗ್ಬೇಕು ಅಂತ. ಅದನ್ನ ದೇವ್ರ ಮೇಲೆ ಇಟ್ಟಿದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಬರುವಾಗ್ಲೇ ಅನ್ಕೊಂಡೆ ಸರ್, ಇದನ್ನ ನಾನು ಏನೇ ಮಾಡಿದ್ರು ಇವತ್ತೇ ಒಂದು ನ್ಯೂ ಜಾಯಿನ್ ಆದ್ರೂ ಮಾಡ್ಬೇಕು, ಇಲ್ಲ 3000 ರಿಟೈಲ್ ಆದ್ರೂ ಮಾಡ್ಬೇಕು ಅನ್ಕೊಂಡ್ ಬರ್ತಾ ವೆಹಿಕಲ್ ಅಲ್ಲೇ ಅನ್ಕೊಂಡ್ ಬಂದೆ. ಸರಿ, ಒಬ್ರಿಗೆ 3 ದಿವಸ ಮುಂಚೆ ಫೋನ್ ಮಾಡಿದ್ದೆ ನ್ಯೂ ಜಾಯಿನಿಗೆ. ಅವ್ರು ಫೋನ್ ಮಾಡಿದ್ರು, ಇನ್ನು ಅರ್ಧ ಗಂಟೆಲಿ ನಿಮ್ ಮನೆಗ್ ಬರ್ತಾ ಇದೀನಿ ಅಂತಂದ್ರು. ಅದಕ್ಕೆ ನನ್ಗೆ ತುಂಬಾ ಖುಷಿ ಆಯ್ತು. ಬಂದು ಅವ್ರನ್ನ ನ್ಯೂ ಜಾಯಿನಿ ಮಾಡಿಸಿ 3000 ರುಪೀಸ್ ಕೊಟ್ಟೆ ಸರ್. ಮತ್ತೆ ರಾತ್ರಿ 10:00ವರೆಗೆ ಒಂದು ನ್ಯೂ ಜಾಯಿನಿ ಮಾಡಿದೀನಿ ಸರ್. ಅದು ತಗೊಂಡಿದ್ದಕ್ಕೆ ನನ್ಗೆ ಇದು ಯಾವ್ದಾದ್ರು ಒಂದಾದ್ರೆ ಅದು ಸ್ಟಾರ್ಟ್ ಆಯ್ತು ಅನ್ನೋದು ನನ್ ಮನ್ಸಲ್ಲಿ ಇತ್ತು. ಆ ಬ್ಲೂ ಡೈಮಂಡ್ ತಂದು ಇಟ್ಟಿದ್ದಕ್ಕೂನು ನಂದು ಆ ಒಂದು ಮೈಂಡ್ ಸೆಟ್ ಸ್ಟಾರ್ಟ್ ಆಯ್ತು ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯ್ತು ಸರ್. ಯಾವ್ದೇ ಒಂದ್ ಮೀಟಿಂಗ್ ಆಗ್ಲಿ ಅಟೆಂಡ್ ಮಾಡ್ಲೇಬೇಕು, ಮಿಸ್ ಮಾಡ್ಬಾರ್ದು ಅನ್ನೋದು ನಂಗೆ ಗೊತ್ತಾಯ್ತು. ರಾಜು ಸರ್ಗೆ ಮತ್ತೆ ಮಂಜುಳಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಫೋರ್ಸ್ ಮಾಡಿ ಕರೆದ್ರು ಸರ್. ಥ್ಯಾಂಕ್ ಯು ಸರ್. ವಂಡರ್ಫುಲ್ ಶೇರಿಂಗ್, ಗ್ರೇಟ್ ಶೇರಿಂಗ್. ನಾವೆಲ್ಲರೂ ಅಬ್ಸರ್ವ್ ಮಾಡ್ಬೇಕಾಗಿದೆ ಏನಂತ ಹೇಳಿದ್ರೆ, ಖಂಡಿತವಾಗಿ ಏನಂದ್ರೆ ಲೀಡರ್ ಮಾತಿಗೆ ನಾವು ಬೆಲೆ ಕೊಟ್ಟಾಗ ನಮ್ಗೇನ್ ಸಿಗುತ್ತೆ ಅನ್ನೋದು. ಸೊ ತುಂಬಾ ಚೆನ್ನಾಗಿ ಮಾಧವಿ ಮೇಡಮ್ ಶೇರ್ ಮಾಡೋದ್ರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಅವ್ರ ಅಪ್ಲೈನ್ ಹೇಳಿದ್ರ ಮೇಲೆ ಅವ್ರು ಡಿಸಿಷನ್ ತಗೊಳ್ತಾರೆ. ತುಂಬಾ ಜನರಿಗೂ ಅಪ್ಲೈನ್ ಕಡೆಯಿಂದ ಕಾಲ್ ಬರುತ್ತೆ, ಬಟ್ ನಾವು ಡಿಸಿಷನ್ ತಗೊಳಲ್ಲ. ಇದು ಒನ್ ಥಿಂಗ್. ಎರಡನೇದು, ನನ್ಗ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಅವರು ಇಮ್ಮಿಡಿಯೇಟ್ ಆಕ್ಷನ್ ಮಾಡಿದ ರೀತಿ, ಅಲ್ಲಿ ಏನ್ ತಗೊಂಬಂದ್ರು, ಚಾಲೆಂಜ್ ತಗೊಂಬಂದ್ರು, ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಒಂದ್ ಮೈಂಡ್ ಸೆಟ್ ಏನೊಂದು, ಅದ್ರಲ್ಲೇನು ಕ್ರಿಸ್ಟಲ್ ಕೊಟ್ರು, ಡೈಮಂಡ್ ತರದ್ದು ಬ್ಲೂ ಕಲರ್ ಅಂಡ್ ವೈಟ್ ಕ್ರಿಸ್ಟಲ್ ಇತ್ತು. ಅದನ್ನ ನಾನು ಡೈಮಂಡ್ ಆಗ್ಲಿಕ್ಕೋಸ್ಕರ ನನಗೆ ಕೊಟ್ಟಿದ್ದಾರೆ ರಾಜು ಸರ್.
ನಾನ್ ಸವಿತಾ ಮೇಡಮ್ ಅದು ನಾನ್ ಆಗ್ತೀನಿ ಅಂತ ಭಾವಿಸಿ ಅದಕ್ಕೆ ಪ್ರಾಧಾನ್ಯತೆ ಕೊಡುವಂತದ್ದು, ಅದನ್ನ ದೇವ್ರ ಮನೆಯಲ್ಲಿ ಇಟ್ಟು ನಾನ್ ಡೈಮಂಡ್ ಆಗಿ ತೋರಿಸ್ತೀನಿ, ಇದು ನನ್ಗೆ ಡೈಮಂಡ್ ಆಗ್ಲಿಕ್ಕೆ ಸ್ಫೂರ್ತಿ, ಅಥವಾ ಇಲ್ಲಿಂದ ಇದು ನನ್ ಬುನಾದಿ ಆಗತ್ತೆ, ಶುರು ಮಾಡತ್ತೆ, ಸೊ ಇಲ್ಲಿಂದ ನಾನು ಒಂದು ಗ್ರೇಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ತಗೊಳ್ತಾರಲ್ಲ, ಇದೇ ಅಲ್ಟಿಮೇಟ್ ಇರ್ಬೇಕಾಗಿತ್ತು. ನಿಜವಾಗ್ಲೂ ಇದೇ ನಾವು ಮಾಡ್ಬೇಕಾಗಿದ್ದು. ಆ ಲೆವೆಲ್ಗೆ ಆ ಅಚೀವ್ಮೆಂಟ್ ಅನ್ನ ಗೌರವಿಸ್ತಾರೆ, ನೋಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ನೆಕ್ಸ್ಟ್ ಲೆವೆಲ್ಗೆ ಅವರು ಆ ಅಚೀವ್ಮೆಂಟ್ ಅನ್ನ ಮಾಡೇ ಮಾಡ್ತಾರೆ. ಯಾಕಂದ್ರೆ ಆ ಒಂದು ವ್ಯಾಲ್ಯೂ ಅದಕ್ಕೆ ಕೊಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ನಾವು ಎಷ್ಟು ವ್ಯಾಲ್ಯೂ ಕೊಡ್ತೀವಿ, ಅಪ್ಲೈನ್ ಒಂದು ಕಾಲ್ ಬಂದ್ರು ಅದಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗೇನ್ ಹ್ಯಾಂಡ್ ರೈಸ್ ಮಾಡಿದ್ರಿ ಮಾಧವಿ ಮೇಡಮ್. ನನ್ಗೆ ಆಲ್ರೆಡಿ ಡೈಮಂಡ್ ಸೆಟ್ ಇದೆ ಸರ್, ಡೈಮಂಡ್ ಸೆಟ್ ಇದೆ ನನ್ನ ಹತ್ರ, ಆದ್ರೂ ಅದಕ್ಕಿಂತ ವ್ಯಾಲ್ಯೂ ಅಂತ ಅನ್ನಿಸ್ತು ಸರ್. ಅದ್ ಸುಮ್ನೆ ಮನೆಗೆ ಇಡಲ್ಲ ನಾವು ಡೈಮಂಡ್ ಸೆಟ್, ನಾವು ಸುಮ್ನೆ ಬೀರು ಇಟ್ಕೊಂಡಿರ್ತೀವಿ. ಬಟ್ ಇದು ಬ್ಲೂ ಡೈಮಂಡ್ ಅನ್ನೋದು ನನ್ ಡೈಮಂಡ್ ಗಿಂತ ಹೆಚ್ಚು ಅನ್ನಿಸ್ತು ಸರ್. ಅದಕ್ಕೆ ದೇವ್ರಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದೀನಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಆ ಡೈಮಂಡ್ ನೋಡಿದಾಗ ನನ್ಗೆ ಅದೇ ಫೀಲಿಂಗ್ ಆಗ್ತಾ ಇದೆ. ಡೈಮಂಡ್ ಗಿಂತ ಬ್ಲೂ ಡೈಮಂಡ್ ಇನ್ನು ಕಾಸ್ಟ್ಲಿ. ಖಂಡಿತ ಫೀಲಿಂಗ್ ಇದೆ ಸರ್ ನನ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ತುಂಬಾ ಜನ ಡೈಮಂಡ್ ನಾವು ನೆಕ್ಲೆಸ್ ತರ್ತೀವಿ, ನಾವು ಹಾಕೊಳ್ತೀವಿ ಅಂದ್ರೆ ಅದು ನಮಗ್ ಮಾತ್ರ ಒಂದು ಖುಷಿ ಕೊಡುತ್ತೆ, ಸಂತೃಪ್ತಿ ಕೊಡೋದಿಲ್ಲ. ಯಾಕಂದ್ರೆ ಬೇರೆಯವರಿಗೆ ಅದರಿಂದ ಯಾವ್ದು ರೀತಿಯ ಬೆನಿಫಿಟ್ ಆಗಿರೋದಿಲ್ಲ. ಏನಂದ್ರೆ ಶಾಪ್ ಅವರಿಗೂ ನಾವು ವ್ಯಾಪಾರ ಮಾಡಿರ್ತೀವಿ ಅಷ್ಟೇ ಬಿಟ್ರೆ ಬೇರೆ ಏನು ಬೆನಿಫಿಟ್ ಆಗಿಲ್ಲ. ಬಟ್ ನಾವ್ ಇದರಲ್ಲಿ ಬ್ಲೂ ಡೈಮಂಡ್, ರೆಡ್ ಡೈಮಂಡ್ ಇವೆಲ್ಲ ಹಾಕ್ತಿವಿ, ಟ್ರಿಪಲ್ ರೆಡ್, ಡಬಲ್ ರೆಡ್ ಹಾಕ್ತಿವಿ ಅಂತ ಹೇಳಿದ್ರೆ ಒಂದಿಷ್ಟು ಜನರ ಜೀವನವನ್ನು ನಾವು ಖಂಡಿತವಾಗಿ ಚೇಂಜ್ ಮಾಡಿರ್ತೀವಿ. 5,000 ಒಂದಿಷ್ಟು ಜನಕ್ಕೆ, 25,000 ಒಂದಿಷ್ಟು ಜನಕ್ಕೆ, 1 ಲಕ್ಷ ಜನಕ್ಕೆ ಕೊಡ್ದಾಗ್ಲೇನೆ ನಾವು 5 lakh 10 lakh ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಯಾಕೆ ಟಾರ್ಗೆಟ್ ಮಾಡ್ಬೇಕು ನಾವು? ಬೇರೆ ಎಲ್ಲ 10 ಲಕ್ಷ ದುಡಿಯೋದಕ್ಕೂ ಮೋದಿಕೇರಲ್ 10 ಲಕ್ಷ ದುಡಿಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ವ್ಯತ್ಯಾಸನೇ ಮೇಡಮ್ ಹೇಳ್ತಿರೋದು. ಡೈಮಂಡ್ ಅಂತ ಇತ್ತು, ಬಟ್ ಆ ಡೈಮಂಡ್ ನಾವು ದೇವ್ರ ಮನೆಯಲ್ಲಿ ಇಡಲ್ಲ. ಬಟ್ ಇದು ಡೈಮಂಡ್ ಅಲ್ಲ, ಬಟ್ ಡೈಮಂಡ್ ತರ ಕಾಣ್ತಿರೋ ಒಂದು ಕ್ರಿಸ್ಟಲ್ ಕೊಟ್ರು ಸಹಿತ ಆ ಬ್ಲೂ ಡೈಮಂಡ್ ನಾನು ಹಾಕ್ತೀನಿ, ಅದ್ರದ್ದು ಏನು ದ್ಯೋತಕವಾಗಿ ಇದನ್ನ ನಾನು ತಂದಿದ್ದೀನಿ ಅನ್ನೋದು ಖಂಡಿತವಾಗಿ ಬಹಳ ಇನ್ಸ್ಪಿರೇಷನ್. ಸೊ ಅಪ್ಲೈನ್ ಒಂದು ವಸ್ತು ಕೊಟ್ಟಾಗ ಅದಕ್ಕೆ ನಾವು ಯಾವ್ದನ್ನೋ ಒಂದು ಅಚೀವ್ಮೆಂಟ್ ಅನ್ನ ಕನೆಕ್ಟ್ ಮಾಡ್ತೀವಲ್ಲ, ಅದೇ ಅಲ್ಟಿಮೇಟ್. ನಮ್ ಟೀಮ್ ಅವ್ರೊಬ್ರು ಹೇಳ್ತಾ ಇದ್ರು, ನನ್ಗೆ ಒಂದು ಇನ್ಕಮ್ ಬಂದ್ರೆ ಒಂದು ಟೈಟಲ್ ರೀಚ್ ಆಗ್ತೀನಿ ಅಂದ್ರೆ ಗ್ರೇಟ್ ಅಲ್ಲ, ಒಂದು ಇನ್ಕಮ್ ಬರ್ತಂದ್ರೆ ಗ್ರೇಟ್ ಅಲ್ಲ, ಆ ಇನ್ಕಮ್ ತಗೊಂಡಿದ್ದಕ್ಕೆ ಆ ಟೈಟಲ್ ರೀಚ್ ಆಗಿದ್ದಕ್ಕೆ ನಮ್ಮ ಅಪ್ಲೈನ್ ಇಂದ ಒಂದು ಕಾಲ್ ಬರುತ್ತಲ್ಲ, ಅದು ನಂಗೆ ತುಂಬಾ ಖುಷಿ ಕೊಡುತ್ತೆ. ಅದೇ ಈ ಚೆಕ್ಕಿಂತ ರೆಕಗ್ನೇಷನ್ ಕಿಂತ ನನ್ನ ಅಪ್ಲೈನ್ ಲೀಡರ್ ಕಾಲ್ ನನ್ಗೆ ಥ್ರಿಲ್ ಕೊಡುತ್ತೆ ಅಂತ ಹೇಳ್ತಿದ್ರು. ಇದೇ ನಾವು ಮಾಡ್ಬೇಕಾಗಿದ್ದು, ಇದೇ ಈ ಬಿಸ್ನೆಸ್ ಅನ್ನ ಅಲ್ಟಿಮೇಟ್. ಓಕೆ, ಸೊ ಈಗ ಒಂದೇ ಶೇರಿಂಗ್ ಅಲ್ಲೇ ಎಲ್ಲದೂ ಇತ್ತು. ಸೊ ಹಾಗಾಗಿ ಬೇರೆಯವ್ರ ಶೇರಿಂಗ್ ಅನ್ನ ನಾನು ತಗೊಂಡಿಲ್ಲ. ಅಂಡ್ ಇವತ್ತು ಶೇರಿಂಗ್ ತುಂಬಾ ಡಿಫ್ರೆಂಟ್ ಇರುತ್ತೆ. ಇದು ಏನಂತ ಹೇಳಿದ್ರೆ, ಇವತ್ತಿನ ಕಾಲ್ ನೀವು ಹೇಗ್ ತಗೊಳ್ತೀರಿ ಅನ್ನೋದ್ರ ಮೇಲೆ. ಇದನ್ನ ನೀವು ಜಿದ್ದಾಗೆ ತಗೋಬಾರ್ದು, ಕಂಪಾರಿಸನ್ ಆಗಿ ತಗೋಬಾರ್ದು. ಇವತ್ತಿನ ಕ್ಲಾಸ್ ಅನ್ನ ಇವತ್ತೇನ್ ನಡೀಲಿಕ್ಕೆ ಹೊರಟಿದೆ ಅದನ್ನ ನೀವು ಪ್ಯೂರ್ಲಿ ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಅಂಡ್ ಅವ್ರ ಹತ್ರ ಆಗಿದೆ ಅಂದ್ರೆ ನಾನ್ ಯಾಕೆ ಅದನ್ನ ಮಾಡಬಾರ್ದಿತ್ತು, ಅದು ಮಾಡಬಹುದಲ್ಲ ಅಂತ ತಗೊಳ್ಬೇಕು. ಹಾಗೆ ತಗೊಂಡ್ರೆ ಇವತ್ತಿನ ಕಾಲ್ ನಿಮ್ಗೆ ಕ್ಲಾಸ್ ತುಂಬಾ ಅದ್ಭುತವಾದಂತ ರಿಸಲ್ಟ್ ಅನ್ನ ಡೆಫಿನೆಟ್ಲಿ ಕೊಡುತ್ತೆ, ರೈಟ್ ವೇಲಿ ಕೊಡುತ್ತೆ. ಓಕೆ, ಹಾಗಾಗಿ ಕಾಷನ್ ನಾನು ಮೊದಲೇ ಕೊಟ್ಟಿದ್ದೀನಿ ಇವತ್ತಿನ ಮೆಸೇಜ್ ಏನು ಅಂತ. ಓಕೆ, ಹಾಗೆ ನಾನು ಇನ್ನೊಂದ್ಸರಿ ಇಲ್ಲಿ ಶೇರಿಂಗ್ ಆಗ್ಬೇಕು ಅಂತನೂ ನಾನ್ ಮಾಡ್ಬೇಕಂತನೂ ಇದನ್ನ ಮಾಡಬಾರ್ದು. ನಾವು ಮಾಡ್ತಾ ಹೋಗ್ಬೇಕು. ಮಾಡ್ತಾ ಹೋದ್ರಿಂದ ಏನ್ ಸಿಗುತ್ತೆ? ಯಾಕಂದ್ರೆ ಯಾವತ್ತು ಒಂದು ಮೊದಲ ಹೆಜ್ಜೆ, ಫಸ್ಟ್ ಮೂವ್ ಯಾರಾಗ್ತಾರೆ ಅವ್ರಿಗೆ ಕ್ರೆಡಿಟ್ ಖಂಡಿತವಾಗಿ ನೆಕ್ಸ್ಟ್ ಲೆವೆಲ್ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೀನಿ. ಸೊ ಹಾಗಾಗಿ ಇವತ್ತು ಏನು ವಿಶೇಷ ಅಂತ ಕೇಳಿದ್ರೆ, ಈ ಮಿಲೇನಿಯರ್ಗೆ ಆಗ್ಲಿಕ್ಕೆ ಅವರ ಮೂಲ ಫಸ್ಟ್ ಬೇಸ್ಮೆಂಟ್ ಏನು ಕೇಳಿದ್ರೆ, ಅವರು ಪ್ರಾಡಕ್ಟ್ ತುಂಬಾ ಲವ್ ಮಾಡ್ತಾರೆ ಅಂಡ್ ಪ್ರಾಡಕ್ಟ್ ನ ಅಷ್ಟೇ ಚೆನ್ನಾಗಿ ಯೂಸ್ ಮಾಡ್ತಾರೆ. 100% ಪ್ರಾಡಕ್ಟ್ ಯೂಸರ್ ಆಗಿ ಪ್ರಾಡಕ್ಟ್ ತುಂಬಾ ಆಳವಾಗಿ ಡೆಪ್ತ್ ಅಲ್ಲಿ ಸ್ಟಡಿ ಮಾಡ್ತಾ ಪ್ರಾಡಕ್ಟ್ ಶೇರಿಂಗ್ ಅನ್ನ ಮೊದಲು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಆಗೋದು ಬೇಸ್ಮೆಂಟ್ ಏನು ಕೇಳಿದ್ರೆ ಪ್ರಾಡಕ್ಟ್. ಅವರು ಕೇವಲ ಅವ್ರ ಮನೆಗೆ ಮಾತ್ರ ಅಥವಾ ಕಂಪನಿಯ ನಂಬರ್ಸ್ ಏನಿದೆ ಅಂದ್ರೆ 50 PV ಅಂತ ಬರ್ದಿರುತ್ತಲ್ಲ, ಆ ನಂಬರ್ಸ್ ನೋಡಿ ಬಿಸ್ನೆಸ್ ಮಾಡಲ್ಲ, ನಂಬರ್ಗೋಸ್ಕರ ಬಿಸ್ನೆಸ್ ಮಾಡಲ್ಲ. ಅವರು ಬಿಸ್ನೆಸ್ ಪ್ಯಾಷನ್ಗೋಸ್ಕರ ಬಿಸ್ನೆಸ್ ಮಾಡ್ತಿರ್ತಾರೆ. ಪ್ಯಾಷನ್ ಬೇರೆ, ನಂಬರ್ಸ್ ಬೇರೆ.
ಓಕೆ, ಓದೋದು ಪ್ಯಾಷನ್ ಆಗಿದ್ಬಿಟ್ರೆ ನಂಬರ್ಸ್ ಲೆಕ್ಕವೇ ಅಲ್ಲ ಅಲ್ವಾ? ಡ್ರೈವಿಂಗ್, ರನ್ನಿಂಗ್ ಯಾವುದೇ ಇರ್ಬೋದು, ಓಡೋದು ಅಥವಾ ಕ್ರಿಕೆಟ್ ಆಡೋದು, ರನ್ ಮಾಡೋದು ಯಾವುದೇ ಇರ್ಬೋದು, ಬೌಲಿಂಗ್ ಎಲ್ಲದೂ ಅಷ್ಟೇ. ಅದು ಪ್ಯಾಷನ್ ಆಗಿ ಇಟ್ಕೊಬಿಟ್ರೆ ಈ ಕೌಂಟ್ಲೆಸ್ ಆಗತ್ತೆ, ಲೆಕ್ಕನೇ ಅಲ್ಲ. ಹಾಗಾಗಿ ಈಗ ನಾವು ಇವತ್ತು ನಿಮ್ಗೆ ಒಂದಿಷ್ಟು ಜನರನ್ನ ಶೋ ಮಾಡ್ಲಿಕ್ಕಿದ್ದೀನಿ. ಅವರು ನಿಮ್ಗೆ ಕೆಲವೊಂದು ಏನೋ ಒಂದು ಇನ್ಸ್ಪಿರೇಷನ್ ಖಂಡಿತವಾಗಿ ಇವತ್ತು ನಿಮ್ಗೆ ಮಾಡ್ತಾರೆ. 50 PV ಕಂಪನಿ ಹೇಳಿತ್ತು, ಕರೆಕ್ಟ್? ಅಂದ್ರೆ ಅದು ಮಿನಿಮಮ್. ನಾವು ಮಾಡಬೇಕಾಗಿದ್ದು ಮ್ಯಾಕ್ಸಿಮಮ್, ಮಿನಿಮಮ್ ಅಲ್ಲ. ಆ ಮಿನಿಮಮ್ ದಾಟಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೋದು? 50, 55, ಈ ಕೆಲವ್ರು ಮಾಡ್ತಾರೆ 50.01, 50.05 ಅಥವಾ 50, 51 ಅಲ್ಲ. ಮತ್ತದು ಹೆಂಗ್ ಹುಡುಕ್ತಾರೋ ಆ ಪ್ರಾಡಕ್ಟ್ ನ ಅವರಿಂದ ಕಲಿಬೇಕು ನಾವು. ಚಿನ್ನದ ಅಂಗಡಿಯಲ್ಲೂ ಅವ್ರು ಮೊದಲು ಅಷ್ಟು ತೂಗಿ PV ಮಾಡ್ತಾರೆ. ಬಟ್ ಸಮೀರ್ ಸರ್ ನಮ್ಗೆ ಕೊಡುವಾಗ ಅಷ್ಟು ತೂಗಿ ಕೊಡಲ್ಲ. ಓಕೆ, ಸೊ ಇವರ ಒಂದು ದೊಡ್ಡತನ ತುಂಬಾ ಜನರಿಗೆ ಯಾವುದೋ ಒಂದು ದೊಡ್ಡ ಮಿಷನ್ ಇಟ್ಕೊಂಡು ಹೊರಟಿರ್ತಾರೆ. ಇವ್ರಿಗೆ ವೈ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಾಡಕ್ಟ್ ಅನ್ನ ಎಷ್ಟು ಬಿಲ್ ಆಯ್ತು ಅಂತ ನೋಡಲ್ಲ, ಎಷ್ಟು ಜನರಿಗೆ ಕೊಟ್ಟಿಲ್ಲ, ಇನ್ನು ಎಷ್ಟು ಜನರಿಗೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂತವ್ರು ಮಾತ್ರ ಇಷ್ಟು ಜಾಸ್ತಿ BV ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಅವ್ರು BV ಕಡೆ ನೋಡೋದೇ ಇಲ್ಲ, ಆದ್ರೆ ಅವ್ರ PV ನಾವು ನೋಡ್ತೀವಿ, ನಾವು ನೋಡಿದೀವಿ. ಅವರು 100 ದಾಟಿ 200 ದಾಟಿ 300, 400, 500 PV ಮಾಡಿದವ್ರನ್ನ ಇವತ್ತು ನಾವು ನೋಡೋಣ. ಯಾಕೆಂದ್ರೆ ಈ ಇನ್ಸ್ಪಿರೇಷನ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಮಿಲೇನಿಯರ್ಸ್ ಜರ್ನಿ. ಓಕೆ, ಸೊ ಹಾಗಾದ್ರೆ ಮೊದಲನೇದಾಗಿ ಇಲ್ಲಿ ಸುರೇಶ್ ವಿ ನಮ್ ಜೊತೆ ಇದ್ದಾರೆ. ಸೊ ಇವರ ವೃತ್ತಿ ಅವರು ಅವ್ರ ಹೆಸರು ನಾನು ಆಲ್ರೆಡಿ ಹೇಳಿದೀನಿ. ಹೆಸರು ಹೇಳ್ಕೊಂಡು, ವೃತ್ತಿ ಹೇಳ್ಕೊಂಡು, ಯಾವ ಊರಿಂದ ಮಾತಾಡ್ತೀನಿ ಹೇಳ್ಕೊಂಡು, ಯಾವ ರೀತಿ ಬಿಸ್ನೆಸ್ ಅನ್ನ ಪ್ರಾಡಕ್ಟ್ ಅನ್ನ ಮೂವ್ ಮಾಡ್ತಿದ್ದಾರೆ. ಈಗ ಇವರು ಪಾರ್ಟ್ ಟೈಮ್ ಅಲ್ಲಿ 500 PV ಗಿಂತ ಜಾಸ್ತಿ ಮಾಡ್ತಿದ್ದಾರೆ. ಸುರೇಶ್ ವಿಕ್ಟ್ರಿ ಅಲ್ಲ, ಸುರೇಶ್ ವಿ. ಎಸ್ ಸುರೇಶ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ಹೇಳಿ ಸರ್. ಗುಡ್ ಮಾರ್ನಿಂಗ್. ಈ ಅವಕಾಶ ಕೊಟ್ಟಿರೋದಕ್ಕೆ ಗಣೇಶ್ ಸರ್ಗೂ ಹಾಗೂ DG ರಾಜು ಸರ್ಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಶೇರ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಪ್ರಾಡಕ್ಟ್ಸು ಯಾಕಂದ್ರೆ ಮೋದಿಕೇರ್ನಲ್ಲಿ ತುಂಬಾನೇ ಪ್ರಾಡಕ್ಟ್ಸ್ ಇದೆ. ಬಟ್ ಅದರಲ್ಲಿ ನಾನು ತುಂಬಾ ಇಷ್ಟಪಟ್ಟಿರ್ತಕ್ಕಂಥ ಪ್ರಾಡಕ್ಟ್ಸ್ ಅಂದ್ರೆ ನಾವು ಸಲೂನ್ ಕೇರ್ ಅಲ್ಲಿ ಸಲೂನ್ ಐಟಮ್ ಅಲ್ಲಿ ಸಲೂನ್ ಡ್ಯಾಂಡ್ರಫ್ ಶಾಂಪು, ಸಲೂನ್ ಏರ್ ಫಾಲ್ ಶಾಂಪು, ಇವನ್ನ ತುಂಬಾನೇ ನಾವು ಜನಗಳಿಗೆ ಕೊಡ್ತಾ ಇರ್ತೀವಿ. ಅದೇ ರೀತಿ ಸ್ಕಿನ್ ಕೇರ್ ಅಲ್ಲಿ ಬಂದ್ರೆ ಈಗ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಸೇಫ್ ಶಿಫ್ಟ್ ಅಲ್ಲಿ ಕೊಲಾಜನ್, ವೆಜ್ ಕೊಲಾಜನ್ ಆಗಿರ್ಬೋದು, ಅದೇ ರೀತಿ ಸ್ಕಿನ್ ಗ್ಲೋ ಆಗಿರ್ಬೋದು, ಇವನ್ನ ನಾನು ಸ್ವಲ್ಪ ಲಾಸ್ಟ್ ಮಂತ್ ಅಲ್ಲಿ ಜಸ್ಟ್ ಒಂದಿಬ್ಬರಿಗೆ ನನ್ನ ಪ್ರಾಡಕ್ಟ್ ಅನ್ನ ಶೇರ್ ಮಾಡದೆ ಕೊಟ್ಟಿದ್ರೆ ಅವರು ರಿಸಲ್ಟ್ ಎಕ್ಸಲೆಂಟ್ ಆಗಿ ಬಂದಿರುತ್ತೆ. ಪಿಂಪಲ್ಸ್ ತುಂಬಾ ಇರ್ತಕ್ಕಂಥ ವ್ಯಕ್ತಿದು ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಬಟ್ ಬ್ಲಾಕ್ ಡಾಟ್ಸ್ ಆಗಿರ್ತಕ್ಕಂಥದ್ದು ನಾವು ಯಾವ್ದಾದ್ರು ಸ್ಕಿನ್ ಗ್ಲೋ ಬೂಸ್ಟ್ ಇದೆ ಅಲ್ವಾ, ಸಿಪ್ ಲೈಫ್ ಅಲ್ಲಿ ಇರೋದು, ಅದು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ಆ ನಂತರ ನಾವು ಒಂದು ಫೇಸ್ ವಾಶ್ ಕೊಟ್ಟಿರ್ತಕ್ಕಂಥದ್ದು, ಕ್ಲೆಂಜರ್ ಫೇಸ್ ವಾಶ್. ಇವೆರಡಲ್ಲಿ ತುಂಬಾ ಎಕ್ಸಲೆಂಟ್ ರಿಸಲ್ಟ್ ಬಂದಿದೆ. ಆ ವ್ಯಕ್ತಿ ನೋಡಿ, ಆ ರಿಸಲ್ಟ್ ಅನ್ನು ನೋಡಿ ಅವ್ರ ಊರಿಂದ ಬಂದಿರ್ತಕ್ಕಂಥ, ಅಂದ್ರೆ ನಾನಿರೋ ಪ್ಲೇಸಿಗೂ ಅವ್ರವ್ರಿಗೂ ಕನಿಷ್ಠ 8-10 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅವರು ಆ ಊರಲ್ಲಿ ಇರ್ತಕ್ಕಂಥ ಯೂತ್ ಆಲ್ಮೋಸ್ಟ್ 4-5 ಜನ ಬಂದು ಸೇಮ್ ಕಿಟ್ ಅನ್ನೇ ತಗೊಂಡೋಗಿದ್ದಾರೆ. ಎಲ್ರಿಗೂ ಗುಡ್ ರಿಸಲ್ಟ್ ಇದೆ ಸರ್. ಅದೇ ರೀತಿನೇ ಏರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಅವನು ಅಷ್ಟೇ ಕ್ಲಿಯರ್ ಆಗಿ ಹೊರಟೋಗಿದೆ. ಬಟ್ ಅದು ತುಂಬಾನೇ ಅದು ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆ ನಂತರ ಇವತ್ತು ನನ್ನ ರಿಟೇಲ್ ಅಂತಂದ್ರೆ ಆ ಪರ್ಸನ್ಗಳಿಗೆ ನಾನು ಲಾಸ್ಟ್ ಟೈಮ್ ಅಂದ್ರೆ ಕೊಲಾಜನ್ ಕೊಟ್ಟು 1.5 ಮಂತ್ ಆಗಿದೆ. ಬಟ್ ಯೂಸ್ ಮಾಡಿದರೆ ಅವರು ತುಂಬಾ ಬೇರೆ ಯಾವ್ದೋ ಟಾಟಾ ಕಂಪ್ನಿ, ಅವರು ವೆಜ್ ಕೊಲಾಜನ್ ನಮ್ಮ ಮೋದಿಕೇರ್ನಲ್ಲಿ ಇರೋದು, ಟಾಟಾ ಕಂಪ್ನಿ ಯಾವ್ದೋ ಫಿಶ್ ಕೊಲಾಜನ್ ಅಂತ ಅದು ಯೂಸ್ ಮಾಡ್ತಾ ಇದ್ರಂತೆ. ಬಟ್ ಆ ವ್ಯಕ್ತಿ ಇವತ್ತು ನನ್ನ ಜೊತೆ ಬಂದಾಗ ನಮ್ಮ ಹತ್ರ ಈ ತರ ಕೊಲಾಜನ್ ಇದೆ ಅಂತೇಳಿ ಆ ಬಾಟಲ್ ಇಟ್ಕೊಂಡು ಎಲ್ಲ ತೋರಿಸ್ತಾ ಇದ್ದಾಗೆ ಅವರು ಇಮಿಡಿಯೇಟ್ಲಿ ಮಾತಾಡಿಲ್ಲ. ಅದ್ರ ಮೇಲೆ ಇರ್ತಕ್ಕಂಥ MRP ರೇಟ್ ಇಷ್ಟಿದೆ ಸರ್ ಅಷ್ಟೇ ಮಾತ್ರ ನಾನು ಹೇಳಿದ್ದು. ಅವ್ರು ಇನ್ನೇನಿಲ್ಲ, ನಾನು 200 ಕಮ್ಮಿ ಕೊಡ್ತೀನಿ, ನನಗೆ ಇದು ಬೇಕು ಫಸ್ಟ್ ಕೊಡು, ಯಾಕಂದ್ರೆ ನಾನು ಫಿಶ್ ಕೊಲಾಜನ್ ಯೂಸ್ ಮಾಡಿದ್ದೀನಿ. ಬಟ್ ಅದ್ಭುತವಾದ ರಿಸಲ್ಟ್ ಇದೆ. ಬಟ್ ಇದು ನನಗೆ ಬೇಕಂತೇಳಿ ಇವತ್ತು ಮೊದಲನೇ ವ್ಯಕ್ತಿ ಫಸ್ಟ್ ಒಂದು ವೆಜ್ ಕೊಲಾಜನ್ ಕೊಟ್ಟೆ ಅವ್ರಿಗೆ. ಕೊಟ್ಟ ನಂತರ ಅದು ಮೊದಲನೇದು 3600 ರೂಪಾಯಿಗೆ ಕೊಟ್ಟಾಯ್ತು ಸರ್ ಅದು. ಮತ್ತೆ ಆ ನಂತರ ನಾನು ಇವತ್ತು ಆ ವ್ಯಕ್ತಿ ಅದು ಮುಗಿದ ನಂತರ ಒಂದು ಹ್ಯಾಂಡ್ ವಾಶ್, ತಿರ್ಗಿ ಆಮೇಲೆ ಇನ್ನೊಂದು ಇಬ್ಬರಿಗೆ ಡ್ಯಾಂಡ್ರಫ್ ಶಾಂಪು ಕೊಟ್ಟಾಯಿತು. ಅದೇ ರೀತಿ ನಮ್ಮ ಹಳೆ ಕನ್ಸಲ್ಟೆಂಟ್ ಆಗಿ ಒಬ್ರು ಇದ್ರು ಸರ್ ಇವತ್ತು, ಮಲ್ಲಿಕಾರ್ಜುನ್ ಅಂತ. ಅವರು ಅಚಾನಕ್ ಮದುವೆ ಬಂದಿದ್ರು, ನಮ್ಮ ಆಂಧ್ರದವರು ಮದುವೆ ಬಂದಿದ್ರು. ಅವ್ರು ಈಗ ನಾನು ಮೀಟ್ ಮಾಡೋಣ ಅಂತ ಬಂದಿದ್ರು. ಮೀಟ್ ಮಾಡಿದಾಗ ನಾವು
ಸಿಪ್ ಲೈಫ್ ವೇಟ್ಲೆಸ್ ಪ್ರಾಡಕ್ಟ್ ಇದೆಯಲ್ಲ ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಲೈಟ್ ಮಾಹಿತಿ ಕೊಡ್ತಾ ಹೋದೆ. ಕ್ಯಾಟ್ಲಾಗ್ ಇತ್ತಲ್ವಾ ಸಿಪ್ ಲೈಫ್, ಆ ಕ್ಯಾಟ್ಲಾಗ್ ಅಲ್ಲಿ ಮತ್ತೆ ಆಮೇಲೆ ಪ್ರಾಡಕ್ಟ್ಸ್ ಲೈವ್ ಇತ್ತು ನಮ್ಮ ಹತ್ರ. ಸೊ ಅವ್ರು ಇಮಿಡಿಯೇಟ್ಲಿ ಇನ್ನೇನ್ ಮಾತಾಡಿಲ್ಲ ಸರ್, ಫಸ್ಟ್ ನನಗೆ ಇದು ಕಿಟ್ ಕೊಡಿ ಅಂತೇಳಿ ಅವ್ರು ಕಿಟ್ ತಗೊಂಡೋದ್ರು. ಅವ್ರ ಕಡೆಯಿಂದ ಮದುವೆಗೆ ಬಂದಿರ್ತಕ್ಕಂಥ ಇನ್ನೂ ಒಂದಿಬ್ರು ಲೇಡಿ ಇದ್ರು. ಸರ್ ನಾವು ತುಂಬಾ ದಪ್ಪ ಇದೀವಿ ಸರ್, ನೀವು ವಿಷಯ ಕೊಟ್ರು ನಾವು ತಗೊಂತೀವಿ ಸರ್, ಫಸ್ಟ್ ನಾವು ಸಣ್ಣ ಮಾಡಿ ಸರ್ ಅಂತ ಹೇಳಿ ಅವ್ರು ಯಾಕಂದ್ರೆ ತುಂಬಾನೇ ಒಂಥರ ಎಮೋಷನ್ ಆದ್ರು, ತುಂಬಾ ಅಳ್ತಾ ಇದಾರೆ. ಯಾಕಂದ್ರೆ ಇವರು ಮಲ್ಲಿಕಾರ್ಜುನ್ ಅಂತಕ್ಕಂಥವ್ರಿಗೆ ನಾವು ಕೊಟ್ಟಿದ್ದೀವಿ ಸರ್, 10 ವರ್ಷಗಳಿಂದ ಶುಗರ್ ಯಾವುದೇ ರೀತಿ ಶುಗರ್ ಅವ್ರ ಕಂಟ್ರೋಲ್ ಬಂದಿದ್ದಿಲ್ಲ. ಯಾವಾಗ್ಲೂ 270 280 ಇರ್ತಕ್ಕಂಥದ್ದು. 1 ಮಂತ್ ನಮ್ಮ ಸಿಪ್ ಲೈಫ್ ನಮ್ಮ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಅವ್ರು ಯಾವತ್ತು ನೈಟ್ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ನಿದ್ದೆ ಮಾಡಿದ ವ್ಯಕ್ತಿ ಅಲ್ಲಂತೆ. ಯಾಕಂದ್ರೆ ಅದು ಮಧ್ಯ ಸಾಕಷ್ಟು ಸಲ ಎದ್ದೇಳ್ತಾ ಇದ್ರಂತೆ, ಯೂರಿಯನ್ ಪಾಸ್ ಹೋಗ್ತಾ ಇದ್ರಂತೆ. ಬಟ್ ಇದು ಕೊಟ್ಟಾಗಿನಿಂದ 1 ವಾರಕ್ಕೆ ಅವ್ರಿಗೆ ಬಂದಿರ್ತಕ್ಕಂಥ ಅದ್ಭುತವಾದ ರಿಸಲ್ಟ್. ನೈಟ್ ಟೈಮ್ ಎದ್ದೇಳೋದು ಕಡಿಮೆ ಆಗಿದೆ, ಯೂರಿಯನ್ ಪಾಸ್ ಹೋಗೋದು ಕಡಿಮೆ ಆಗಿದೆ, ಮತ್ತೆ ಶುಗರ್ 10 ವರ್ಷಗಳಿಂದ ಒಂದೇ ರಿಸಲ್ಟ್ ಇತ್ತಲ್ಲ ಸರ್. ಅವರೆಲ್ಲಿ ಮಣಿಪಾಲ್ ಅಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ತೋರಿಸಿದ್ರು, ಬಟ್ ಎಲ್ಲಾ ಕಡೆ ತೋರಿಸಿದ್ರು ಸಮೇತ ಅವ್ರಿಗೆ ಶುಗರ್ ಕಂಟ್ರೋಲ್ ಬಂದಿದ್ದಿಲ್ಲ. ಶುಗರ್ ನಮ್ಮ ಸಿಪ್ ಲೈಫ್ ಬರೀ 1 ಮಂತ್ ಪ್ರಾಡಕ್ಟ್ ಅಲ್ಲಿನೇ ಎಷ್ಟಿದೆ ಟೋಟಲ್ 200 ಬಂದಿದೆ. ಬಟ್ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅವ್ರಿಗೆ. ಅವ್ರ ಕಡೆಯಿಂದ ಇವತ್ತು ಬರೇ ಮೀಟ್ ಮಾಡೋಣ ಬಂದ್ರೆ 2 ಕಿಟ್ ತಗೊಂಡಿದ್ದಾರೆ ಸರ್. ಒಂದು ಕಾಲೇಜ್ ಕನಿಷ್ಠ ಟಾರ್ಗೆಟ್ 300 PV ಅಂತ ಏನಿತ್ತು ಸರ್, ಲಾಸ್ಟ್ ಮಂತ್ ಎಷ್ಟು 550 ಅಂದ್ರೆ 550 PV ಮಾಡಿದೀನಿ ಸರ್. ಈ ಮಂತ್ ಲಾಸ್ಟ್ ಮಂತ್ ಅಲ್ಲಿ ಆಗಿದೆ. ಈ ಮಂತ್ ಅಲ್ಲಿ ಆಲ್ರೆಡಿ ಇವತ್ತನೇ ನನಗೆ 250 280 PV ಮಾಡಿದೀನಿ ಸರ್. ಅದು ತುಂಬಾ ಖುಷಿ ಆಗಿದೆ. ನೋಡಿ ಇವರು ಹೇರ್ ಸಲೂನ್ ಅಲ್ಲಿ ವರ್ಕ್ ಮಾಡ್ತಾ ಪಾರ್ಟ್ ಟೈಮ್ ಅಲ್ಲಿ ನಿಮ್ಗೆ ಗೊತ್ತಿದೆ ಹೇರ್ ಸಲೂನ್ ಅಲ್ಲಿ ಎಷ್ಟು ಬಿಸಿ ಇರ್ತಾರೆ, ಮಾತಾಡ್ಸ್ಲಿಕ್ಕೂ ಗಮನ ಕೊಡಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಮಾತಾಡ್ಸಿದ್ರೆ ಅಲ್ಲಿ ಕೆಲಸ ಕೆಟ್ಟೋಗುತ್ತೆ. ಅದ್ರ ಗ್ಯಾಪ್ ಅಲ್ಲಿ ಅವ್ರು ಹೇಗೆ ಜನರನ್ನ ಮಾತಾಡ್ಸ್ತಾರೆ. ಅಂಡ್ ನಾನ್ ಅಬ್ಸರ್ವ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ಅವರು ರಿಸಲ್ಟ್ ಅನ್ನ ತುಂಬಾ ಚೆನ್ನಾಗಿ ಬರೆದಿಟ್ಕೊಂಡಿದ್ದಾರೆ, ಅಂದ್ರೆ ಕ್ಯಾಪ್ಚರ್ ಮಾಡಿದ್ದಾರೆ. ನಾವು ಬಹಳ ಜನ ಪ್ರಾಡಕ್ಟ್ ಕೊಡ್ತೀವಿ, ಸಿಕ್ಕಾಪಟ್ಟೆ ರಿಸಲ್ಟ್ ಬರುತ್ತೆ, ಆದ್ರೆ ಆ ರಿಸಲ್ಟ್ ಅನ್ನ ನಾವು ಗಮನಿಸುವುದಿಲ್ಲ. ಗಮನಿಸಿದ್ರು ಅದನ್ನ ಕ್ಯಾಚ್ ಮಾಡೋದಿಲ್ಲ, ಕ್ಯಾಚ್ ಮಾಡಿ ಸ್ಟೋರ್ ಮಾಡೋದಲ್ಲ. ಏನಾಗುತ್ತೆ, ಒಂದು ಪೇಸ್ಟ್ ಕೊಡ್ಲಿಕ್ಕೂ ನಮ್ಗೆ ಅಷ್ಟೇ ಎಫರ್ಟ್ ಹಾಕ್ಬೇಕಾಗತ್ತೆ. ಆ ಸ್ಟೋರಿ ಕ್ಯಾಪ್ಚರ್ ಮಾಡಿಲ್ಲ, ರಿಸಲ್ಟ್ ಕ್ಯಾಪ್ಚರ್ ಮಾಡಿಲ್ಲ ಅಂದ್ರೆ 10 ಪೇಸ್ಟ್ ಸೇಲ್ ಮಾಡೋಕ್ಕೂ ನಮ್ಗೆ ಅಷ್ಟೇ ಕಷ್ಟ ಆಗತ್ತೆ. ಯಾವಾಗ ಈ ತರ ಸುರೇಶ್ ಸರ್ ತರ ನೀವು ಸ್ಟೋರಿನ ರಿಸಲ್ಟ್ ಅನ್ನ ಕ್ಯಾಪ್ಚರ್ ಮಾಡ್ತಿರೋ, ಆಮೇಲೆ ಅದನ್ನ ಯಾವಾಗ ಅದನ್ನ ಕೂಡಿ ಇಟ್ಕೊಂತಿರೋ ಸ್ಟೋರಿಗಳನ್ನ, ಯಾರ್ಯಾರ್ದು ಎಷ್ಟು ರಿಸಲ್ಟ್ ಬಂತು, ಏನಾಗಿತ್ತು, ಡಿಫ್ರೆನ್ಸ್ ಏನ್ ಬಂದು, ಅದು ಯಾವಾಗ ಅದು ಬರುತ್ತೆ ಅವಾಗ ನೀವು ಎಷ್ಟು ಈಸಿಯಾಗಿ ಮಾಡ್ತೀರಾ ಬಿಸ್ನೆಸ್ ಅಂತ ಹೇಳಿದ್ರೆ, ನಿಮ್ಗೆ ನೆಕ್ಸ್ಟ್ ಫೇಸ್ಟ್ ಬರೀ ಸ್ಟೋರಿ ಹೇಳೋದ್ರಿಂದ, ನಿಮ್ಮ ಫೀಲಿಂಗ್ಸ್ ಹೇಳೋದ್ರಿಂದ, ನಿಮ್ಮ ಅನುಭವಗಳನ್ನು ಶೇರ್ ಮಾಡೋದ್ರಲ್ಲೇ ಬಿಸ್ನೆಸ್ ಆಟೋಮೆಟಿಕ್ ಟಕ್ 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 ಹೋಗುತ್ತೆ. ನಿಮ್ಮ ನೆಕ್ಸ್ಟ್ ರಿಸಲ್ಟ್ ಗಳಿಗೆ ಅಷ್ಟೇ ಎಫರ್ಟ್ ಹಾಕ್ಬೇಕಂತಿಲ್ಲ. ನೀವು ತುಂಬಾ ಬಿಸ್ನೆಸ್ ಬಂದು ತುಂಬಾ ಟೈಮ್ ಆಯ್ತು, ನೀವು ಅವತ್ತಿನ ಎಫರ್ಟ್ ಅಷ್ಟೇ ಎಫರ್ಟ್ ಇವತ್ತು ಹಾಕ್ತಾ ಇದ್ದೀರ ಅಂತ ಹೇಳಿದ್ರೆ ನೀವು ಅಬ್ಸರ್ವ್ ಮಾಡ್ತಿಲ್ಲ, ನಿಮ್ಮ ಅನುಭವಗಳನ್ನ ನೀವು ಕ್ಯಾಚ್ ಮಾಡ್ಕೊಂತಿಲ್ಲ, ಕ್ಯಾಪ್ಚರ್ ಮಾಡ್ಕೊಂತಿಲ್ಲ. ಪ್ರತಿ ಒಂದು ಮೂಮೆಂಟ್ ಅನ್ನ ನಾವು ಇಲ್ಲಿ ಬಿಸ್ನೆಸ್ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂತ ಹೋಗ್ಬೇಕು ಅಂಡ್ ಸ್ಟೋರ್ ಮಾಡ್ಬೇಕು. ಕ್ಯಾಪ್ಚರ್ ಅಂಡ್ ಸ್ಟೋರ್ ಅಂಡ್ ಶೇರ್. ಫಸ್ಟ್ ಕ್ಯಾಪ್ಚರ್ ಮಾಡಿ, ಆಮೇಲೆ ಸ್ಟೋರ್ ಮಾಡಿ, ಆಮೇಲೆ ಅದನ್ನ ಶೇರ್ ಮಾಡಿ. ಕ್ಯಾಪ್ಚರ್ ಮಾಡಿಲ್ಲ ಅಂದ್ರೆ ಸ್ಟೋರ್ ಮಾಡಕ್ಕಾಗಲ್ಲ, ಸ್ಟೋರ್ ಮಾಡಿ ಇಲ್ಲ ಶೇರ್ ಮಾಡಕ್ಕಾಗಲ್ಲ. ಏನನ್ನ ಕ್ಯಾಪ್ಚರ್ ಮಾಡಿರ್ತೀರೋ ನೋಡಿ, ಅವ್ರ ಪ್ರಾಡಕ್ಟ್ ರಿಸಲ್ಟ್ ಅನ್ನು ತುಂಬಾ ಕ್ಯಾಪ್ಚರ್ ಮಾಡಿದ್ದಾರೆ. ಒಂದು ಪ್ರಾಡಕ್ಟ್ ಅಂದ್ರೆ ಅದು ಒಂದು ಬೀಜ ಇದ್ದಂಗ, ಅದು ಬಿತ್ತನೆ ಸಾಕು, ಸಿಕ್ಕಾಪಟ್ಟೆ ಅದರಿಂದ ಬೆಸ್ಟ್ ಬೆನಿಫಿಟ್ ಅನ್ನ ಪಡಿತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸುರೇಶ್ ಸರ್. ಇದೇ ತರ ಒಬ್ಬೊಬ್ಬರ ಸ್ಟ್ರೆಂತ್ ಇಲ್ಲಿ ಇರುತ್ತೆ, ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಇಲ್ಲೊಬ್ರು ನಮ್ಗೆ ಯೋಗ ಟೀಚರ್ ಇದ್ದಾರೆ. ನೋಡಿ ಡಿಫ್ರೆಂಟ್ ಕ್ಯಾಟಗರಿ, ಎಲ್ಲರ ಹತ್ರನು ಈ ಬಿಸ್ನೆಸ್ ಆಗುತ್ತೆ, ಯಾರು ಬೇಕಾದ್ರೂ ಮಾಡ್ಬೋದು. ಅಗೇನ್ ಇವರೆಲ್ಲರೂ ಪಾರ್ಟ್ ಟೈಮರ್. ಹೆಚ್ಚಿನವ್ರು ನಾನು ಏನ್ ಮಾತಾಡ್ಸ್ತಾ ಇದೀನಿ, ಅವ್ರು ಇವತ್ತು ಪಾರ್ಟ್ ಟೈಮ್ ಆಗಿದ್ದಾರೆ, ಅವ್ರು ಡ್ಯೂಟಿ ಮಾಡ್ಕೊಂತ ಇದ್ದಾರೆ. ಸೊ ಬಾಲಕೃಷ್ಣ ಸರ್ ನಮ್ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಬಾಲಕೃಷ್ಣ ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾ, ಸಾಧ್ಯ ಆದ್ರೆ ವಿಡಿಯೋ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಾಲಕೃಷ್ಣ ಸರ್. ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ತುಂಬಾ ಖುಷಿ ಆಗ್ತಿದೆ ಸರ್. ಮೋದಿಕೇರ್ ಅನ್ನುವಂಥದ್ದು ಒಂದು ಕಲ್ಪವೃಕ್ಷದಲ್ಲಿ ನಾವೆಲ್ಲ ಇದ್ದೀವಿ ಅನ್ನುವಂಥದ್ದು. ಜೊತೆಗೆ 300 PV ಅನ್ನುವಂಥದ್ದು. ಮೊದಲು ನಾವು ಶಾರ್ಟ್ ಮಂಡೆಡ್ ಆಗಿದ್ದಾಗ 50 PV ಅನ್ನುವಂಥದ್ದು ಕಾನ್ಸೆಪ್ಟ್ ಅಲ್ಲಿ ಇತ್ತು. ಆ 50 PV ಅಲ್ಲಿ ಅಷ್ಟಕ್ಕೆ ಸೀಮಿತ ಆಗಿದ್ದೀವಿ. ಜೊತೆಗೆ ನಮ್ಮ ಅಪ್ಲೈನ್ ಲೀಡರ್ಸ್ಗಳು ಎಲ್ಲ ಲೆಜೆಂಡ್ ಲೀಡರ್ಸ್ಗಳು 300 PV 200 PV ಅಂತಂದಾಗ ಆಟೋಮೆಟಿಕಲ್ ನಾವು ಕೂಡ ಯಾಕೆ ಅದನ್ನ ರೀಚ್ ಆಗ್ಬಾರ್ದು ಅಂತ ಸ್ವಲ್ಪ ಮಾಡುವ ಕೆಲಸಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋದಾಗ 100% ಆಗುತ್ತೆ. ಜೊತೆಗೆ ಇಲ್ಲಿ ನಾವು ಹೋಮ್ ಮೀಟಿಂಗ್ ಗಳನ್ನ ಜಾಸ್ತಿ ಮಾಡ್ತಾ ಇರ್ತೀವಿ. ಹೋಮ್ ಮೀಟಿಂಗ್ ಗಳಿಗೆ 1 2 3 ಬರ್ತಾ ಇರ್ತಾರೆ.
ಅವ್ರಿಗೆ ಕರೆಕ್ಟ್ ಆಗಿ ನಾವು ಪ್ರಾಡಕ್ಟ್ ಗಳನ್ನ ರೀಚ್ ಮಾಡಿಸೋದು, ಜೊತೆಗೆ ಆ ಪ್ರಾಡಕ್ಟ್ ಗಳಲ್ಲಿ ಬಂದ ರಿಸಲ್ಟ್ ಗಳನ್ನ ನಾವು ಬರ್ಕೊಂಡು ಅವರನ್ನ ನಾವು ಮಾಡೆಲ್ ಆಗಿ ತಕೊಂಡು ಇನ್ನೊಂದು ಕಡೆ ಹೋಗುವಾಗ ಅಲ್ಲಿ ಅವರಿಗೆ ತೋರಿಸ್ತಾ ಇದೀವಿ, ನೋಡಿ ಅವ್ರಿಗೆ ಇಂಥವ್ರಿಗೆ ಈ ತರದ ಹಲ್ಲು ನೋವುಗಳು ಅಥವಾ ಏನೋ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಇಂಥ ಪ್ರಾಡಕ್ಟ್ಸ್ ಗಳು ತುಂಬಾ ರಿಸಲ್ಟ್ ಅನ್ನ ಓರಿಯಂಟೇಶನ್ ಕೊಡ್ತವೆ. ಅದಕ್ಕೋಸ್ಕರ ತಾವು ಕೂಡ ಇದನ್ನೊಂದ್ಸರಿ ಇದ್ ಮಾಡ್ಕೊಳ್ಳಿ ಅಂತಲ್ಲಿ. ಜಸ್ಟ್ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಅವ್ರ ಎದುರನ್ನ ಒಂದು ಕಾಲ್ ಮಾಡೋದಾ ಅಥವಾ ವಿಡಿಯೋ ಮಾಡಿಗಳನ್ನ ತೋರಿಸ್ತಾ ಇರ್ತೀವಿ. ಜನಗಳಿಗೆ ಹೇಗೆ ಅಂತ ಅಂದ್ರೆ, ಯಾರಿಗೊಬ್ರು ರಿಸಲ್ಟ್ ಬಂತು, ನಮ್ಮ ಹತ್ತಿರದವ್ರಿಗೆ ರಿಸಲ್ಟ್ ಬಂತು ಅಂದಾಗ ನಮ್ಮನ್ನು ನಂಬುದಕ್ಕಿಂತ ಜಾಸ್ತಿ ಅವರನ್ನ ನಂಬ್ತಾ ಇರ್ತಾರೆ. ಜೊತೆಗೆ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಹೌದು ಈ ತರ ಬಂದಿದೆ, ಹೌದು ನನಗೆ ಚೆನ್ನಾಗಿದೆ, ಹೌದು ಹಂಗಾರೆ ಕೊಡಿ ಸರ್, ನಮಗೂ ಆ ತರದ ಪ್ರಾಬ್ಲಮ್ ಇದೆ, ನಮ್ಮ ರಿಲೇಷನ್ಸ್ ಗಳಲ್ಲಿ ಇರ್ತಾರೆ. ಇಂಥವ್ರನ್ನ ನಾವು ಮಾಡೆಲ್ ಆಗಿ ಇಟ್ಕೊಂಡು ಪ್ರಾಡಕ್ಟ್ ಗಳನ್ನ ರೀಚ್ ಮಾಡಿಸ್ತಾ ಬರ್ತೀವಿ. ಈ ರೀಚ್ ಮಾಡಿಸೋದ್ ಏನಾಗುತ್ತೆ ಅಂತಂದ್ರೆ, ನಮಗೆ ಪದೇ 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 ಇಂಥ ಜನಗಳು ಕಲೆಕ್ಟ್ ಆಗ್ತಾ ಇರ್ತಾರೆ. ಜೊತೆಗೆ ನಾವು ಏನಂತಂದ್ರೆ, ಈ ಒಂದು 15 ದಿವಸಕ್ಕೊಂದ್ಸರ ಅಥವಾ ಒಂದು 20 ದಿವಸಕ್ಕೊಂದ್ಸರಿ ನಾವು ಅವ್ರಿಗೆ ಕಾಲ್ ಮಾಡ್ತಾ ಇರ್ತೀವಿ, ಸರ್ ಈ ತರದ ಪ್ರಾಡಕ್ಟ್ಸ್ ಗಳು ಇದೆ ಸರ್ ಬೇಕಾಗ. ಎಸ್ ಬೇಕು ಅಂತಂದಾಗ ಅದ್ರ ಜೊತೆಗೆ ಇನ್ನೊಂದೊಂದನ್ನು ಆಡ್ ಮಾಡ್ತಾ ಹೋಗ್ತೀವಿ. ಸರ್ ಇದು ಕೂಡ ರಿಸಲ್ಟ್ ಕೊಡುತ್ತೆ ಸರ್, ನೋಡಿ ಸ್ಟೆರಿಕ್ಲಿನ್ ಕೂಡ ರಿಸಲ್ಟ್ ಕೊಡುತ್ತೆ ಸರ್, ನಾವು ಬಿಯಾಂಡ್ ಬ್ಲೂ ಕೂಡ ರಿಸಲ್ಟ್ ಕೊಡುತ್ತೆ ಸರ್. ಅವಾಗ ಜನಗಳಿಗೆ ಒಂಥರ ನಂಬಿಕೆ ಬರುತ್ತೆ. ಈ ನಂಬಿಕೆಯಿಂದಾಗಿ ಏನಾಗುತ್ತೆ, ನಾವು ಹೋಮ್ ಗಳನ್ನ ಜಾಸ್ತಿ ಮಾಡ್ತಾ ಬರ್ತೀವಿ. ಈಗ ಆಗ್ತಾ ಇದ್ದಾಗ ಸರ್ ನಮ್ಗೆ 100 PV 200 PV 300 PV ವರೆಗೂ ಹೋಗುತ್ತೆ. ಬಟ್ ಅದನ್ನ ನಾವು ನೋಡಲ್ಲ, ಕೊನೆಗೆ ನೋಡ್ತಾ ಇರ್ತೀವಿ, ಇನ್ನೇನು ಲಾಯಲ್ಟಿಗಳು ಲಾಸ್ಟ್ ಆಗ್ತಾ ಬರ್ತಾವ. ಅವಾಗ ಏನೋ ಅದನ್ನ ಅಬ್ಸರ್ವ್ ಮಾಡ್ತಾ ಬರ್ತೀವಿ. ಬಂದಾಗ ಓಕೆ ಇದು ಅಷ್ಟ ಆಗಿದೆ, ಓಕೆ ಇನ್ನು ಆಡ್ ಮಾಡ್ಬೇಕು ಅಂದ್ರೆ. ಬಟ್ ಅಂಟಿಲ್ ನಾವು 30 days ವರೆಗೂ ಕೂಡ ಏನ್ ಮಾಡಿದ್ವಿ, ನಾವು ಪ್ರಾಡಕ್ಟ್ಸ್ ಗಳನ್ನ ಶೇರ್ ಮಾಡ್ತಾನೆ ಇರ್ತೀವಿ. ಅವಾಗ ನಮ್ಗೆ ಇದು ರಿಸಲ್ಟ್ ಆಗುತ್ತೆ ಸರ್. ಇದನ್ನ Super. ಹಾಬಿ ಆಗಿದೆ. Wonderful. ಅದಕ್ಕೋಸ್ಕರ ಹಾಬಿ ಆಗ್ತಾ ಬಂದಿದೆ. ಅದಕ್ಕೋಸ್ಕರ ಈಗ 100 200 300 400 ಈಗ 500 ವರೆಗೂ ರೀಚ್ ಆಗ್ತಾನೆ ಇರ್ತೀವಿ. ಯಾಕಂದ್ರೆ ನಾವು Very good. ಇರುವಂತದ್ದು ಒಂದ್ ದೊಡ್ಡ ಕಂಪನಿಯಲ್ಲಿ. ಯಾಕಂದ್ರೆ ನಮ್ಮ ಡ್ರೀಮ್ಸ್ ಗಳು ಇರೋದು ದೊಡ್ಡ ಮಟ್ಟದ ಡ್ರೀಮ್ಸ್ ಗಳು. ಅದಕ್ಕೋಸ್ಕರ ಚಿಕ್ಕ ಪುಟ್ಟ ಇದನ್ನ ನಾವು ಮಾಡ್ತಾನೆ ಇರ್ತೀವಿ. ಯಾಕಂದ್ರೆ Thank you, sir. ಪ್ರತಿದಿನ ಇದ್ ಮಾಡ್ತೀವಿ. ಥ್ಯಾಂಕ್ಸ್ ಸರ್, ಇಂಥೊಂದು ವಂಡರ್ಫುಲ್ ಅವಕಾಶ you, ನನಗೆ thank you. ಕೊಟ್ಟದ್ದಕ್ಕೆ ನನ್ನ ಅಪ್ಲೈನ್ ಯಶೋಧ ಮೇಡಮ್ ಗೆ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತು ತುಂಬಾ ಜನರನ್ನ ಮಾತಾಡ್ಸ್ಬೇಕಂತ ಅನ್ಕೊಂಡಿದೀನಿ. ಸೊ ಹಾಗಾಗಿ ಇವರು ಅಂದ್ರೆ ಎಕ್ಸಾಂಪಲ್ 3-4 ಅಲ್ಲ, ನಮ್ಮ ಹತ್ರ ತುಂಬಾ ಇದೆ. ಅಂಡ್ ಇವತ್ತು ಟೈಮ್ ಸಾಲಲ್ಲ ನನ್ಗೆ. ಐ ಥಿಂಕ್ ಇದ್ರ ಪಾರ್ಟ್ 2 ಬರ್ಬೋದೇನೋ ಗೊತ್ತಿಲ್ಲ. ಸೊ ಹಾಗಾಗಿ ಶೇರಿಂಗ್ ಕೆಲವೊಂದ್ರ ಮಾತ್ರ ತಗೊಳ್ತಾ ಇದೀನಿ. ನನ್ಗೆ ಇವ್ರ ಮಾತು ಕೇಳ್ತಾ ನನ್ಗೆ ಅನ್ಸಿದ್ದು, ಮೊನ್ನೆ ಕಂಪನಿ ಟ್ರೈನಿಂಗ್ ಅಲ್ಲಿ ಒಂದ್ ಮಾತು ಕೇಳಿದ್ರು. ನಾನು ಇವತ್ತು ಆ ಮಾತು ನಿಮ್ಗೆ ಕೇಳ್ತಾ ಇದೀನಿ. ನಿಮ್ಗೆ ನಿಜ ಅನ್ಸಿದ್ರೆ ನಿಜ ಅನ್ಕೊಳ್ಳಿ. ಇನ್ನು ನೋಡಿ, ನಿಮ್ಗೆ ಈ ಪ್ರಶ್ನೆ ಹಾಕೊಳ್ಳಿ. ನಿಮ್ಗೆ ನಾವು ಯಾರಾದ್ರೂ ಕೇಳುವಾಗ, ಅಂದ್ರೆ ನೀವು ಪಾರ್ಟ್ ಟೈಮ್ ಅಥವಾ ಏನಾದ್ರು ಮಾಡ್ತಾ ಇದ್ದೀರಾ ಅಥವಾ ಏನ್ ಮಾಡ್ತೀರಾ ಅಂತ ಕೇಳಿದಾಗ, ನಾವು ಅಬ್ವಿಯಸ್ಲಿ ಎಲ್ಲರೂ ಹೇಳ್ತೀವಿ ಏನಂದ್ರೆ, ಮೋದಿ ಕೇರ್ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ. ಕರೆಕ್ಟ್? ಎಷ್ಟು ಜನ ಹೇಳ್ತೀರಿ? ಎಲ್ಲರೂ ಹೇಳ್ತೀವಿ. ಕರೆಕ್ಟ್? ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ ಇದೀವಿ, ಮೋದಿ ಕೇರ್ ಬಿಸ್ನೆಸ್ ಮಾಡ್ತೀವಿ ಅಂತ. ಕರೆಕ್ಟ್? ಮೋದಿ ಕೇರ್ ಬಿಸ್ನೆಸ್ ಅಂತೀವಿ, ಬಿಸ್ನೆಸ್ ಅಲ್ಲಿ ಇದೀವಿ ಅಂತೀವಿ, ಬಿಸ್ನೆಸ್ ಮಾಡ್ತಿದೀವಿ ಅಂತ ಹೇಳ್ತೀವಿ. ಬಟ್ ನಮ್ ಬಿಹೇವಿಯರ್ ಎಲ್ಲ ಕಸ್ಟಮರ್ ತರ ಇರುತ್ತೆ. ಕಸ್ಟಮರ್ ತರ ಇರುತ್ತೆ. ಈ ಪ್ರಾಡಕ್ಟ್ ಬೇಡ, ಓ ಇದು ಬೇಡ, ಓ ಇದು ಸಾಕು, ಓ ಇನ್ನೂ ಇದೆ, ಓ ಇದು ತಗೊಂಡಿದೀನಿ, ಹಾಗಿದ್ರೆ ಇದು ಬೇಡ, ಇನ್ಯಾವ್ದಿಲ್ಲ ಅಂತ ಹುಡ್ಕೋದು, ಯಾವ್ದು ಇಲ್ದಿದ್ದು ಕೇಳೋದು. ನಾನ್ ಬಟ್ಟೆಗೆ ಮಾಡ್ತಿರುವಾಗ ಹಂಗೆ ಅಲ್ಲಿ ಎಲ್ಲ ಬಟ್ಟೆಗೆ ಎಲ್ಲ ನೋಡ್ಬಿಟ್ಟು ಇಲ್ದಿರೋದನ್ನ ಕೇಳ್ತಿದ್ರು ಅವ್ರು. ಕಸ್ಟಮರ್ ಹಂಗೆ ಇಲ್ದಿರೋದೇ ಕೇಳೋದು. ಅಂದ್ರೆ ನಮ್ ಬಿಹೇವಿಯರ್ ಎಲ್ಲ ಕಸ್ಟಮರ್ ತರ ಇರುತ್ತೆ. ಆಮೇಲೆ ಇದು ಸಾಕು ಅನ್ನೋದು, ಇದು ಒಂದೇ ಒಂದ್ ಪೇಸ್ಟ್ ಕೊಡಿ ಅನ್ನೋದು, ಇನ್ನು 50 PV ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ಅಂತ ಹೇಳೋದು. ಇವೆಲ್ಲ ಏನಂದ್ರೆ, ಈ ಬಿಹೇವಿಯರ್ ಗಳೇನಿದೆ ಇದು ಕಸ್ಟಮರ್ ತರ. ಆಫರ್ಗೋಸ್ಕರ ಮಾಡೋದು, ಡಿಸ್ಕೌಂಟ್ಗೋಸ್ಕರ ಮಾಡೋದು, ಇದು ಸಿಗುತ್ತಾ, ಈ ಡಿಸ್ಕೌಂಟ್ ಸಿಗುವಾಗ ಮಾತ್ರ ಆ ಪ್ರಾಡಕ್ಟ್ ತಗೊಳ್ಳೋದು. ಯಾವ್ದೋ ಒಂದು ಪ್ರಾಡಕ್ಟ್ ಬಂದಿದೆ, ಅದು ಡಿಸ್ಕೌಂಟ್ ಆಫರ್ ಬರ್ಬೇಕು, ಆವಾಗ ಆಫರ್ ಬಂದಿದೆಯಲ್ಲ ಅಂತ ತಗೊಳ್ಳೋದು. ಈ ಬಿಹೇವಿಯರ್ ಎಲ್ಲ ಏನಂದ್ರೆ, ಇದು ಬಿಸ್ನೆಸ್ ಮ್ಯಾನ್ ಲಕ್ಷಣ ಅಲ್ಲ, ಇದು ಆಕ್ಚುಲಿ ಕಸ್ಟಮರ್ ಲಕ್ಷಣ. ಬಿಸ್ನೆಸ್ ಮ್ಯಾನ್ ಹೆಂಗಿರ್ತಾರೆ ಅಂದ್ರೆ, ಓ ಇದೊಂದು ಪ್ರಾಡಕ್ಟ್ ಬಂದಿದ್ಯಾ, ಓ ಇದೊಂದು 100 ಜನ ಕೊಡ್ಬೇಕು, ಇದೊಂದು 50 ಜನ ಕೊಡ್ಬೇಕು, ಇದೊಂದು 20 ಜನ ಕೊಡ್ಬೇಕು, ಈ ರೀತಿ ಥಿಂಕ್ ಮಾಡ್ತಾರೆ. ಕರೆಕ್ಟ್? ನಾವ್ ಹೇಳ್ತಿರೋದು ಬಿಸ್ನೆಸ್ ಮ್ಯಾನ್ ಅಂತ, ಬಿಸ್ನೆಸ್ ವುಮೆನ್ ಅಂತ, ಬಿಸ್ನೆಸ್ ಅಲ್ಲಿ ಇದೀವಿ ಅಂತ. ಅದನ್ನ ನಡ್ಕೊಳ್ಳೋದು ಪೂರ್ತಿ ಎಲ್ಲರಿಗೂ ಅಲ್ಲ, ಕೆಲವರು. ಇದು ಯಾರಿಗೆ ಅನ್ವಯಿಸುತ್ತೆ ಅದ್ ನೀವೇ ನೋಡ್ಕೋಬೇಕು. ನಾನು ಈ ಬಿಸ್ನೆಸ್ ಅಲ್ಲಿ ಇದ್ದು ಕಸ್ಟಮರ್ ಆಗಿದ್ದೀನ, ಅಥವಾ ಈ ಬಿಸ್ನೆಸ್ ಅಲ್ಲಿ ನಾನು ನಂದೇ ಬಿಸ್ನೆಸ್ ಇದು, ಇವೆರಡನ್ನ ಇದಕ್ಕೆ ನೀವು ಡಿಫರೆನ್ಸ್ ನಿಮ್ಗೆ ಸಿಕ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ ಲೆವೆಲ್ ನೀವು ಖಂಡಿತ ಇವತ್ತಿಂದ ಈ ಕ್ಷಣಕ್ಕೆ ನೀವು ಬಿಸ್ನೆಸ್ ಮಾಡೋ ರೀತಿ ಚೇಂಜ್ ಆಗತ್ತೆ. ನೀವು ಕಸ್ಟಮರ್ ಇಂದ ಬಿಸ್ನೆಸ್ ಮ್ಯಾನ್ ಆಗ್ತೀರಾ, ಬಿಸ್ನೆಸ್ ವುಮೆನ್ ಆಗ್ತೀರಾ ಕಸ್ಟಮರ್ ಇಂದ. ನಿಮ್ಮ ಲಾಯಲ್ಟಿ, ನಿಮ್ಮ ಆಫರ್ ಅದಕ್ಕೆ ಮಾತ್ರ ಬಂದಿದ್ರ ಅಲ್ಲಿಗೆ ತಪ್ಪಿಲ್ಲ. ಕಸ್ಟಮರ್ ಆಗಿದ್ರು ಥ್ಯಾಂಕ್ ಯು, ಅಟ್ಲೀಸ್ಟ್ ಕಸ್ಟಮರ್ ಆಗಿದ್ದೀರಿ, ಥ್ಯಾಂಕ್ ಯು. ಏನೋ ಕೋಲ್ಗೇಟ್ ಇಂದ ಇಲ್ಲಿಗೆ ಬಂದಿದ್ದೀರಿ, ವೆರಿ ನೈಸ್. ಬಟ್ ನಾವು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಳ್ಳೋದಿಕ್ಕೆ ಎಷ್ಟು ಮಟ್ಟಿಗೆ ನಮ್ಗೆ ಇನ್ನ ಪವರ್ ಜಾಸ್ತಿ ಆಗ್ಬೇಕಂದ್ರೆ, ನಾವು
ಬಿಸ್ನೆಸ್ ಮ್ಯಾನ್ ತರ ನಾವು ಬಿಹೇವ್ ಮಾಡೋಣ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಇನ್ನೊಬ್ರು ಗ್ರೇಟ್ ಲೇಡಿ ಯಶೋಧ ಮೇಡಮ್ ನಮ್ ಜೊತೆ ಇದಾರೆ. ಸೊ ಶೇರಿಂಗ್ ರೆಡಿ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಜೊತೆಗೆ ಇನ್ನೊಂದು ಸ್ಟೂಡೆಂಟ್ ಇದ್ದಾರೆ ನಮ್ ಜೊತೆ, ಮಾತಾಡ್ಸ್ಬಿಡೋಣ ಇವಾಗ. ಪ್ರಣವ್ ಅಂತ ರೆಡಿ ಇದ್ದಾರ ನೋಡಿ. ಪ್ರಣವ್, ನಾವು ಡೈರೆಕ್ಟರ್ ಆಗ್ಲಿಲ್ಲ ಅಂತ ಯಾಕೆ ಕೇಳಿದ್ರೆ, ನಾನು ಬಿಲ್ಲಿಂಗ್ ಮಾಡಿಲ್ಲ, ನನ್ನ ಡೌನ್ಲೈನ್ ಮಾಡಿಲ್ಲ, ಕರೆಕ್ಟ್, ನಾನು ಡೌನ್ಲೈನ್ ಮಾಡಿಲ್ಲ, ಇವ್ರು ಮಾಡಿಲ್ಲ, 4x4 ಮಾಡಿಲ್ಲ, ಮತ್ತೆ ಅವ್ರ ಕೈ ಕೊಟ್ರು ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಡೈರೆಕ್ಟರ್ ಆಗ್ಲಿಲ್ಲ ಅಂತ ಹೇಳ್ತೀವಿ. ಸೊ ಇವ್ರದ್ದು ಲಾಸ್ಟ್ ಮಂತ್ ರಿಪೋರ್ಟ್ ಇಲ್ಲಿ ತೋರಿಸ್ತಾ ಇದೆ 1100 PV ಡೈರೆಕ್ಟರ್ದು ಇವ್ರೊಬ್ಬರೇ ಮಾಡ್ಬಿಟ್ಟಿದ್ದಾರೆ ರಿಟೇಲಿಂಗ್ ಇಂದ. ಸೊ ಹಾಗಿದ್ರೆ ಪ್ರಣವ್ ಅವ್ರನ್ನ ಕೇಳೋಣ, ಯಾವ ರೀತಿ ಮಾಡ್ತಿದ್ದಾರೆ, ಹೇಗ್ ಮಾಡ್ತಿದ್ದಾರೆ ಬಿಸ್ನೆಸ್ ಅಂತ. ವೆಲ್ಕಮ್ ಪ್ರಣವ್. ಒಂದ್ ಸೆಕೆಂಡ್, ಅನ್ಮ್ಯೂಟ್ ಆಗಿದೆ. ರೈಟ್. ನನ್ನ ಹೆಸರು ಪ್ರಣವ್. ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. ಐ ಮೀನ್ ಥರ್ಡ್ ಇಯರ್ ಇನ್ ಬ್ಯಾಂಗ್ಳೂರ್. ಐಮ್ ಡೂಯಿಂಗ್ ದಿಸ್ ಇಂಜಿನಿಯರಿಂಗ್ and with the help of my father I'm doing this and all this business and kind of things. And recently ನಾನು ಡೈರೆಕ್ಟರ್ ಆಗಿದ್ದೀನಿ and ತುಂಬಾ ಖುಷಿ ಆಗ್ತಿದೆ. and ಚಿಕ್ಕ ಇನ್ಕಮ್ ಸಿಗ್ತಿದೆ ನನಗೆ ಇದರಿಂದ, ಅಂದ್ರೆ ನನ್ನ ಎಜುಕೇಶನ್ಗೂ ಹೆಲ್ಪ್ ಆಗ್ತಿದೆ. and I've been referring this to my friends and all, and friends are giving a positive feedback, and I'm grateful that and I'm looking forward for making a good and great business from this, and having a good income from this. And thank you for giving me this opportunity. ಪ್ರಣವ್ ಇಂದ ಏನ್ ಕಲಿಬೇಕು ಅಂತ ಹೇಳಿದ್ರೆ, ಸ್ಟೂಡೆಂಟ್ ಆಗಿದ್ದಾಗ, ಇಂಜಿನಿಯರಿಂಗ್ ಮಾಡ್ತಿರುವಾಗ, ಡಿಗ್ರಿ ಮಾಡ್ತಿರುವಾಗ ಪಾಕೆಟ್ ಮನಿಗೆ ನಾವು ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರ್ತೀವಿ. ಬಟ್ ಇವರು ಅದೇ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದ್ ಪ್ರಾಡಕ್ಟ್ ನ, ನಾನು ಬಿಸ್ನೆಸ್ ಮ್ಯಾನ್ ಜೊತೆಗೆ ನಾನು ಪಾರ್ಟ್ ಟೈಮ್ ಬಿಸ್ನೆಸ್ ಮ್ಯಾನು ಆಗಿದ್ದೀನಿ ಅಂತ ಹೇಳಿ ಆ ಪ್ರಾಡಕ್ಟ್ ನ ಅವರ ಸರ್ಕಲ್ ಅಲ್ಲಿ ಏನಾಗುತ್ತೆ, ಕಾಲೇಜ್ ಡೇಸ್ ಅಲ್ಲಿ ನಾವು ಪ್ರಾಡಕ್ಟ್ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಮಾತಾಡೋದು ಅಂದ್ರೆ ಅದು ನಾಟ್ ಸೋ ಈಸಿ. ಫಸ್ಟ್ ಬಿಡ್ಬೇಕಾಗಿದ್ದೇನಂದ್ರೆ ಈಗೋ ನಾನು ಬಿಸ್ನೆಸ್ ಮ್ಯಾನ್ ಅಂತ ಫೀಲ್ ಮಾಡ್ಬೇಕು. ಇಲ್ಲಾಂದ್ರೆ ಜಸ್ಟ್ ನಮ್ ಫ್ರೆಂಡ್ಸ್ ಟೀಸ್ ಮಾಡ್ತಿರ್ತಾರೆ, ಅಂದ್ರೆ ನೀನು ಪ್ರಾಡಕ್ಟ್ ಸೇಲ್ ಮಾಡ್ತಿದ್ಯಾ ಅಂತ, ಲೈಕ್ ಕರೆಕ್ಟ್. ಸೊ ಅದನ್ನೆಲ್ಲ ಮೀರಿ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಯಾವಾಗ ಫೀಲ್ ಬರುತ್ತೆ. ಕಸ್ಟಮರ್ ಆದ್ರೆ ಇನ್ನೊಬ್ರಿಗೆ ಪ್ರಾಡಕ್ಟ್ ಕೊಡಕ್ಕಾಗಲ್ಲ, ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಮಾತ್ರ ನಾವು ಪ್ರಾಡಕ್ಟ್ ಅನ್ನು ಬೇರೆಯವ್ರಿಗೆ ಕೊಡ್ಬೋದು. ಈ ಏಜ್ ಅಲ್ಲಿ, ಆ ಸರ್ಕಲ್ ಅಲ್ಲಿ, ಅವರ ಏಜ್ ಸರ್ಕಲ್ ಅಲ್ಲಿ ಪ್ರಾಡಕ್ಟ್ ಮೂವ್ ಮಾಡೋದು ನಾಟ್ ಸೋ ಈಸಿ. ಬಟ್ ಅದನ್ನ ಎಫೆಕ್ಟಿವ್ ಆಗಿ 60 to 70,000 ಇಯರ್ ಪ್ರಾಡಕ್ಟ್ ನಾವು ಸೆಲ್ ಮಾಡಿದ್ದಾರೆ. ಯಾಕಂದ್ರೆ ಅಷ್ಟು ಶೇರ್ ಮಾಡಿಲ್ಲ ಅಂದ್ರೆ 1100 ಪರ್ಸನಲ್ PPV ಇಂದ ಡೈರೆಕ್ಟರ್ ಆಗಿರಲ್ಲ. ಓಕೆ, ಸೊ ಮೋರ್ ದೆನ್ 8,000, 9,000, 10,000 ತನಕ ಅವರಿಗೆ ಇನ್ಕಮ್ ಬಂದಿರುತ್ತೆ ಡೈರೆಕ್ಟರ್ಗೆ, ಅಂಡ್ ರಿಟೇಲ್ ಪ್ರಾಫಿಟ್. ಓಕೆ, ಹಾಗಿದ್ರೆ ನಾವು ಇಲ್ಲಿ 1100 ಮಾಡುವಾಗ ನಾವು 50ರಿಂದ 100ಕ್ಕೆ ಹೋಗ್ಬೋದಾ, ಅಥವಾ 100 ಮಾಡ್ತಿರೋರು 200 PV ಹೋಗ್ಬೋದಾ? ಸ್ವಲ್ಪ ನಮ್ಮ ಕೆಪಾಸಿಟಿನ ಸ್ಟ್ರೆಚ್ ಮಾಡ್ಕೋಬಹುದಾ, ಅಥವಾ ನಾವು ಕಸ್ಟಮರ್ ಮೈಂಡ್ ಸೆಟ್ ಇಂದ ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಮೈಂಡ್ ಸೆಟ್ ಗೆ ಬರ್ಬೋದಾ, ರಿಯಲ್ ನೆಟ್ವರ್ಕರ್ ನಾವು ಆಗ್ಬೋದಾ ಅಂತ ಪ್ರಶ್ನೆ ಮಾಡ್ಕೊಳ್ತಾ, ಸೊ ನೆಕ್ಸ್ಟ್ ಲೆವೆಲ್ ಲೀಡರ್ ನ ಮತ್ತೆ ನೋಡ್ತಾ ಹೋಗೋಣ. ಇನ್ನೊಬ್ರು ಸೀನಿಯರ್ ಲೀಡರ್, ಅವರು ಟಾಪ್ ಟೈಟಲ್ ರೀಚ್ ಆಗಿದ್ದಾರೆ ಲಾಸ್ಟ್ ಮಂತ್. ಅದ್ರ ಜೊತೆಗೆ ತುಂಬಾ ಚೆನ್ನಾಗಿ ರಿಟೇಲ್ ಮಾಡ್ತಿದ್ದಾರೆ. ಯಶೋಧ ಮೇಡಮ್, ವೆಲ್ಕಮ್ ನಿಮ್ಗೆ. ಆಲ್ರೆಡಿ ಪೋಸ್ಟ್ ಇದೀರಾ, ವೆರಿ ಗುಡ್. ಯಶೋಧ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನನಗೆ ಅವಕಾಶ ಕೊಟ್ಟಿರೋ ಬಿ ಮಂಜುನಾಥ್ ಶೆಟ್ಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಮೋದಿಕೇರ್ ಅವಕಾಶದೊಳಗಡೆ ಬಂದಿದ್ದು ನನ್ನ ಸ್ಕಿನ್ ಪ್ರಾಬ್ಲಮ್ಗೆ. ಆಕ್ಚುಲಿ ಇವತ್ತು ತುಂಬಾ ಚೆನ್ನಾಗಿದೆ ನನ್ನ ಸ್ಕಿನ್. ಅದಕ್ಕೆ ಕಾರಣ ಮೋದಿಕೇರ್ ಅಂತ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್. ಇವಾಗ ಸ್ಪೆಷಲಿ ರೀಸೆಂಟ್ ಆಗಿ ನಂದು ಊದ್ ರೇಂಜ್ ಪ್ರಾಡಕ್ಟ್ ಬಂತು. ಅದನ್ನ ನಾನು ಓನ್ ಆಗಿ ಯೂಸ್ ಮಾಡಿದಾಗ ಜಸ್ಟ್ ಬೆಸ್ಟ್ ರಿಸಲ್ಟ್ ಬರ್ತಾ ಹೋಯ್ತು. ಅದನ್ನ ನಾನೇನ್ ಮಾಡ್ತಾ ಇದ್ದೆ, ಸ್ಟೇಟಸ್ ಅಲ್ಲಿ ಶೇರ್ ಮಾಡ್ತಾ ಹೋಗ್ತಿದ್ದೆ, ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಹೋಗ್ತಿದ್ದೆ. ಎಲ್ಲರೂ ಕೂಡ ಕೇಳ್ತಾ ಇದ್ರು ಏನೇನೇನಂತ. ಈ ತರ ಹೇಳಿದಾಗ ನನಗೆ ಸಾಕಷ್ಟು ಆರ್ಡರ್ಗಳು ಸಿಗ್ತಾ ಹೋಯ್ತು. ಒಂದು ತುಂಬಾ ಖುಷಿ ಆಯ್ತು. ಅದಾದ ನಂತರ ನನಗೆ ಕೊಲೆಜಿನ್ ಬಿಟ್ರು, ನಿಜವಾಗೂ ಕೂಡ ಕೊಲೆಜಿನ್ ಯೂಸ್ ಮಾಡ್ತಾ ಇವತ್ತು ನನ್ನ ಸ್ಕಿನ್ ತುಂಬಾ ಚೆನ್ನಾಗಿದೆ. ಅದನ್ನು ಕೂಡ ನಾನು ರಾಜು ಸರ್ ಒಂದು ವಿಡಿಯೋ ಶೇರ್ ಮಾಡಿದ್ರು, ಜೊತೆಗೆ ನನ್ನ ಫೋಟೋನು ತೆಗ್ದು ಹಾಕಿದೆ. ಪ್ರತಿ ತಿಂಗಳು ಕೂಡ ನನಗೆ ಕಾಲೇಜಿನ ಕೂಡ ಆರ್ಡರ್ ಬರ್ತಾ ಇದೆ. ಅದಾದ ನಂತರ ನಮ್ಮಲ್ಲಿ ಫಾರೆಸ್ಟ್ ನೆಕ್ಟರ್ ಹೇರ್ ಆಕ್ಚುಲಿ ನ್ಯೂ ಹೇರ್ ಗ್ರೋತ್ ಆಗೋದು ಬಿಟ್ರು
ಫಸ್ಟ್ ನಾನು ನಂದು ಹಮ್ಮಾಗಿ ನಂದು ಏರ್ ಬಹಳ ಒಂದು ಸ್ಕಿನ್ ಎಲ್ಲ ಕಾಣ್ತಾ ಇತ್ತು, ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ತುಂಬಾನೇ ನ್ಯೂ ಹೇರ್ ಗ್ರೋತ್ ಆಯ್ತು. ಫಸ್ಟ್ ನಾನು 1-2 ಮಂತ್ಸ್ ನಾನು ಯಾರಿಗೂ ಹೇಳಿಲ್ಲ, ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇವತ್ತು ನನ್ನ ಹತ್ರ ನಂಗೆ ಖುಷಿ ಆಗ್ತಾ ಇದೆ, ಪ್ರತಿ ತಿಂಗಳು ಮಿನಿಮಮ್ 7-8 ನ್ಯೂ ಹೇರ್ ಗ್ರೋತ್ 975 ರೂಪಾಯಿ ಇದ್ದ ಪ್ರಾಡಕ್ಟ್ ನ ಪ್ರತಿ ತಿಂಗಳು ಕೂಡ ಆರ್ಡರ್ ಬರ್ತಾ ಇದೆ. ರಿಯಲಿ ವಂಡರ್. ಅದ್ರ ಜೊತೆಗೆ ನಾನು ಶಾಂಪೂನು ಕೂಡ ರೆಕಮೆಂಡ್ ಮಾಡ್ತೀನಿ, ಯಾಕೆಂದ್ರೆ ನಮ್ ಪಾರಿಶ್ ನೆಕ್ಟರ್ ಶಾಂಪಲ್ಲಿ ಏನು ಕೆರಟಿನ್ ಇರೋದ್ರಿಂದ ನಮ್ದು ಏರ್ ಫಾಲ್ ಆಗಲ್ಲ. ತುಂಬಾ ಜನಗಳು ಬರ್ತಾರೆ, ಏರ್ ಫಾಲ್ ಆಗುತ್ತೆ ಏನ್ ಮಾಡ್ಬೇಕಂತ. ನಾನು ಅದನ್ನ ನಂದು ಕೂಡ ಏರ್ ಜೊತೆಗೆ ವಿಡಿಯೋನು ಕೂಡ ಶೇರ್ ಮಾಡ್ತೀನಿ. ಪ್ರತಿ ದಿನನೂ ಕೂಡ ನಾನು ಕೆಲವೊಂದು ವಾರ ಬಿಟ್ಟು ವಾರ ನಾನು ಶೇರ್ ಮಾಡ್ತಾ ಇರ್ತೀನಿ, ನಂಗೆ ಆರ್ಡರ್ ಬರುತ್ತೆ. ಶೇಪ್ ಶಿಫ್ಟ್ ನಿಜವಾಗ್ಲೂ ಕೂಡ ಅಲ್ಟಿಮೇಟ್ ಪ್ರಾಡಕ್ಟ್. ಫಸ್ಟ್ ನಾನು ಒಂದ್ ರಿಸಲ್ಟ್, ಯಾಕೆಂದ್ರೆ ನಾನು 100% ನನಗದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಶೇರ್ ಮಾಡ್ತಾ ಇದ್ದೆ. ನನಗೆ ಶೇಪ್ ಶಿಫ್ಟ್ ಅಲ್ಲಿ ಸುಮಾರು ಇವತ್ತು ನನಗೆ 4-5 ಜನ ಕಸ್ಟಮರ್ಸ್ ಇದ್ದಾರೆ. ನನ್ನ ಶೇಪ್ ಶಿಫ್ಟ್ ಸುಮಾರು ತಗೊಂಡ್ರೆ ಹತ್ತತ್ರ ನನ್ನ ಹತ್ರ 50-70 ಜನ ನನ್ನ ಕಸ್ಟಮರ್ಸ್ ಇದ್ದಾರೆ. ನನ್ನ ಡೌನ್ಲೈನ್ ಅಲ್ಲದೆ ಕಸ್ಟಮರ್ಸ್ ಅಂದ್ರೆ ಅವ್ರು ಕೆಲವೊಬ್ರು ಹೈಫೈ ಒಂಥರ ಅವ್ರಿಗೆ ಬರೀ ಜಸ್ಟ್ ಪ್ರಾಡಕ್ಟ್ ಕೊಟ್ರೆ ಆಯ್ತು, ಬೆಸ್ಟ್ ಸರ್ವಿಸ್ ಕೊಟ್ರೆ ಆಯ್ತು ಅಂತವ್ರಿಗೆ ನಾನು ಶೇರ್ ಮಾಡ್ತಾ ಇದ್ದೆ. ವಿಡಿಯೋಗಳನ್ನ ಬಂದಾಗ ಪರ್ಸನಲಿನೂ ಕೂಡ ಶೇರ್ ಮಾಡ್ತಿದ್ದೆ, ಸ್ಟೇಟಸ್ ಅಲ್ಲೂ ಕೂಡ ಆಗ್ತಾ ಇದ್ದೆ. ನಿಜವಾಗೂ ಕೂಡ ಲಾಸ್ಟ್ ಮಂತ್ ಅಲ್ಲಿ ನಂದು ಏನ್ ಇವಾಗ ಅಚೀವ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ರಿ, ಅದಕ್ಕೆ ಕಾರಣ ಹತ್ತತ್ರ ನಾನು 1 ಲಕ್ಷದ ಮೇಲೆ ರೀಟೈಲ್ ಮಾಡಿದ್ದೀನಿ. ಎಷ್ಟು ಖುಷಿಯಾಗಿದೆ ಅಂದ್ರೆ ನಮ್ಮ ಶೇಪ್ ಶಿಫ್ಟ್ 649ಗೆ ಆಫರ್ ಆಗಿ ಕೊಟ್ಟಿದ್ದಾರೆ. ಏಕೆಂದ್ರೆ 649 ಅಂತಂದ್ರೆ ಅದು 1824 ಇರೋದು, ನನಗೆ 649 ಸಿಗ್ತಾ ಇತ್ತು. ನಾನು ಶೇಪ್ ಶಿಫ್ಟ್ ನ ಕೊಡ್ತಾ ಹೋದೆ. ಸುಮಾರು ಇವತ್ತು ನಾನು ತುಂಬಾನೇ ಖುಷಿಯಾಗಿದ್ದೀನಿ ಅಂದ್ರೆ ನನ್ಗೆ ರೀಟೈಲ್ ಪ್ರಾಫಿಟ್. ಯಾಕೆಂದ್ರೆ ನಾನು ಯಾವತ್ತೂ ಕೂಡ ಅವತ್ತಿಂದನೂ ಕೂಡ ಇವತ್ತು ಕೂಡ ನಾನು ಖುಷಿಯಾಗಿದ್ದೀನಿ. ನನ್ಗೆ ಏನ್ ಬೇಕು, ಎಲ್ಲೇ ಹೋಗ್ಲಿ, ಯಾವ್ದೇ ಲೀಡರ್ ಇರ್ಲಿ, ಅಲ್ಲಿ ನಾನು ಎಲ್ಲದನ್ನು ಕೂಡ ಖುಷಿಯಾಗಿರ್ತೀನಿ ಅಂತಂದ್ರೆ ನನ್ನ ರೀಟೈಲ್ ಪ್ರಾಫಿಟ್ ನ ನಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ನಾನು ಇದು ಆಕ್ಚುಲಿ ಬಿಸ್ನೆಸ್ ಏನಂತಂದ್ರೆ ನಾನೇನ್ ಮಾಡ್ತೀನಿ, ನನ್ ಡೌನ್ಲೈನ್ ಅದೇ ಮಾಡ್ತಾರೆ. ಇವಾಗ ನಂಗೆ ತುಂಬಾ ಖುಷಿ ಆಗ್ತಿದೆ, ನಮ್ ಟೀಮ್ ಅಲ್ಲಿ 7-8 ಜನ ಎವ್ರಿ ಮಂತ್ 20,000, 30,000, 50,000 ತನಕನು ಕೂಡ ರೀಟೇಲ್ ಮಾಡೋರು ಬಂದಿದ್ದಾರೆ. ಯಾಕೆಂದ್ರೆ ಇವತ್ತು ಆಕ್ಚುಲಿ ಬಿಸ್ನೆಸ್ ಅಲ್ಲಿ ಅಪ್ ಅಂಡ್ ಡೌನ್ಸ್ ಇತ್ತು, ಬಟ್ ಅದ್ ಯಾಕೆ ಮತ್ತೆ ರೀಗ್ರೋತ್ ಆಗ್ತಿದೆ ಅಂತಂದ್ರೆ ನನ್ನ ಟೀಮ್ ಅಲ್ಲಿ 7-8 ಜನ ರೀಟೇಲ್ ಮಾಡ್ತಿದ್ದಾರೆ. 50,000-60,000, 70,000 ಅವರು ಇವಾಗ ಟೋಟಲಿ ಕೂಡ ನನ್ ಲಾಸ್ಟ್ ಮಂತ್ ಅಲ್ಲಿ ನನ್ನ ಬಿಸ್ನೆಸ್ ಏನ್ ಅವರೇಜ್ 100% ಅಲ್ಲಿ 25% ಇತ್ತು, ಲಾಸ್ಟ್ ಮಂತ್ ಅಲ್ಲಿ 100% ರೀಚ್ ಆಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ತುಂಬಾನೇ ಖುಷಿ ಆಗ್ತಿದೆ. ಪ್ರಾಡಕ್ಟ್ ಆಕ್ಚುಲಿ ಕಿಂಗ್. ಇಲ್ಲಿ ನಂದೊಂದು ಸೀಕ್ರೆಟ್ ಏನಂತಂದ್ರೆ, ಯಾವುದೇ ಪ್ರಾಡಕ್ಟ್ ಫಸ್ಟ್ ಮೋದಿಕೇರ್ ಕಂಪ್ನಿ ಲಾಂಚ್ ಆಗ್ಲಿ, ಫಸ್ಟ್ ಅದನ್ನ ನಾನು ಬೈ ಮಾಡ್ತೀನಿ. ಅದು ನಾನು ಯೂಸ್ ಮಾಡೋ ತರ ಇದ್ರೆ ನಾನು ಯೂಸ್ ಮಾಡ್ತೀನಿ, ಇಲ್ಲ ಅದು ನಮ್ಮ ಫ್ಯಾಮಿಲಿ ಯೂಸ್ ಮಾಡ್ತಿದ್ರೆ ಅವ್ರಿಗೆ ಕೊಡ್ತೀನಿ. ಬಟ್ ರಿಸಲ್ಟ್ ನ ನಾನು ತಗೊಂತೀನಿ, ರಿಸಲ್ಟ್ ನ ಇಟ್ಕೊಂಡು ನಾನು 100% ಆಗಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇದು ನನ್ನ ಸೀಕ್ರೆಟ್. ಜೊತೆಗೆ ಸೇಮ್ ಅದನ್ನ ಟೀಮಿಗೆ ಡೂಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಬೆಸ್ಟ್ ಸಪೋರ್ಟರ್ ಮಂಜುನಾಥ್ ಶೆಟ್ಟಿ ಸರ್ ಅಂಡ್ ನಮ್ಮ ಎಲ್ಲ ರಾಜು ಸರ್, ವಿಜಯ್ ಸರ್. ತುಂಬಾನೇ ಖುಷಿ ಆಗ್ತಿದೆ ಸರ್. ಈಗ ನಾನು ಆಕ್ಚುಲಿ 100 PV ಬಗ್ಗೆ 300 PV ಬಗ್ಗೆ ನಾನು ಮಾತಾಡ್ತೀನಿ. ನನ್ನ 1 ಲಕ್ಷ ಬಿಸ್ನೆಸ್ ಅಲ್ಲಿ ನಾನು ಆಕ್ಚುಲಿ ಜಸ್ಟ್ ನಾನು 300 ಸಮ್ ಚೇಂಜ್ ನಂದು ಲಾಸ್ಟ್ ಮಂತ್ ಅಲ್ಲಿ ಆಗಿದ್ದು. ಅದಾದ ನಂತರ ಎಲ್ಲೆಲ್ಲಿ ಏನೇನು ಇದೆ ಅದ್ರ ಸ್ವಲ್ಪ ಕವರ್ ಅಪ್ ಮಾಡಿದೀನಿ. ಅದ್ರ ಜೊತೆಗೆ 300 PV ಮಾಡೋ ಸೀಕ್ರೆಟ್ ಏನಂತಂದ್ರೆ, ಇದು ಗೋಲ್ಡನ್ ರೂಲ್ ಅಂತ ನಂಗೆ ರಾಜು ಸರ್, ಆಕ್ಚುಲಿ ನಾವು KCL ಟೀಮಿಗೆ ಹೋದಾಗ ಆಕ್ಚುಲಿ ಅವಾಗ ಮಾಡ್ತಿದ್ವಿ, ಬಟ್ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತಿರ್ಲಿಲ್ಲ. ಯಾವಾಗ ಅವರು ಒಂದು ಗೋಲ್ಡನ್ ರೂಲ್ ಅಂತ ಹೇಳಿ ನಮ್ KCL ಎಲ್ಲ ಹೇಳಿದಾಗ ನಂಗೊಂಥರ ರಿಯಲಿ ಒಂಥರ ಮೋಟಿವೇಟ್ ಆಯ್ತು. ಯಾಕೆ ಇದನ್ನ ನಾನು ಜಸ್ಟ್ ಯಾಕೆಂದ್ರೆ ಮಾಡೋಣ ಅನ್ನೋದ್ಕಿಂತ ಎಸ್ ಮಾಡ್ಲೇಬೇಕು ಅಂತ ಯಾಕೆ ಡಿಸೈಡ್ ಮಾಡಬಾರ್ದು ಅಂತ 300 PV ನಂದು ಚೆಕ್ ಬರೋದ್ಕಿಂತ ಬಿಫೋರ್ ನಾನು ಏನು 8ನೇ ತಾರೀಕು ಬಿಫೋರೇ ನಂದು 300 PV ಆಗ್ಬೇಕು. ನನ್ ಮಂತ್ ಫಸ್ಟ್ ಗೆ ಬಂದ ತಕ್ಷಣನೇ ಹೊಸ ಆಫರ್ ಬರುತ್ತಾ, ಜಸ್ಟ್ ಎಲ್ಲ ಕೂಡ ನನ್ನ ಕಸ್ಟಮರ್ಸ್ ಯಾರ್ಯಾರು ಇದಾರೆ ಅವ್ರಿಗೆ ಶೇರ್ ಮಾಡ್ತೀನಿ. ಅದ ತಕ್ಷಣನೇ ಅವ್ರ ಪ್ರಾಡಕ್ಟ್ ಆರ್ಡರ್ ಕೊಡ್ತಾರೆ, ಬೈ ಮಾಡ್ತೀನಿ, ಬೈ ಮಾಡಿ ಕೊಟ್ಟು ಆಫರ್ ಕೂಡ ಅವ್ರಿಗೆ ಕೊಡ್ತೀನಿ. ಕೆಲವೊಬ್ರಿಗೆ ಆಫರ್ ಕೊಡಲ್ಲ, ಬಟ್ ನಾನೇನ್ ಮಾಡ್ತೀನಿ, ರೀಟೇಲ್ ಮಾಡ್ಕೊಂತೀನಿ. ಅಲ್ಲಿಂದ ನನಗೆ ಏನಾಯ್ತು 300 PV. ಈಗ ನನ್ನ ಟೀಮ್ ಅಲ್ಲಿ ಹೆಂಗಾಗ್ತಿದೆ ಅಂತಂದ್ರೆ, ಲಾಸ್ಟ್ ಮಂತ್ ಅಲ್ಲಿ 300 PV ಮಿನಿಮಮ್ ಅಂದ್ರೂ ಒಂದು 15-20 ಜನ 300 PV ಬಂದಿದ್ದಾರೆ. 200 PV ಮಿನಿಮಮ್ ಅಂದ್ರೂ ಒಂದು 50 ಜನ ಬಂದಿದ್ದಾರೆ. 100 PV ಅವರು ಬಂದಿದ್ದಾರೆ. ಮತ್ತೆ ಪವರ್ ಆಫ್ ಏನು 4 ಇದೆಯಲ್ಲ, ಅದು ಕೂಡ ರೀಚ್ ಆಗಿದ್ದಾರೆ. ತುಂಬಾನೇ ಖುಷಿ ಆಗ್ತಿದೆ. ಲಾಸ್ಟ್ ಮಂತ್ ಅಲ್ಲಿ ನನ್ನ ರೀಟೇಲ್ ಪ್ರಾಫಿಟ್, ನನ್ನ ಇನ್ಕಮ್, ನಮ್ಮ ಇಡೀ ಫ್ಯಾಮಿಲಿ ಇನ್ಕಮ್ ಸೇರ್ತಾ ಹತ್ತತ್ರ ನಿಯರ್ಲಿ 1.5 ಲಕ್ಷ ನಾನು ಇನ್ಕಮ್ ನ ರೀಚ್ ಮಾಡಿದೀನಿ. ತುಂಬಾನೇ ಖುಷಿ ಆಗ್ತಿದೆ. ಜಸ್ಟ್ ಇದು ಸ್ಟಾರ್ಟ್ ಆಗ್ತಿದೆ ಅಷ್ಟೇ. ಯಾಕೆಂದ್ರೆ ನಾವ್ ಯಾವತ್ತೂ ಅಷ್ಟೇ, ಇವತ್ತು ಬಿಸ್ನೆಸ್ ಏನೇ ಅಪ್ ಅಂಡ್ ಡೌನ್ಸ್ ಆದ್ರೂ ಕೂಡ ನಾವು ಬಿಸ್ನೆಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಖುಷಿಯಾಗಿದ್ದೀವಿ ಅನ್ನೋದಕ್ಕೆ ನಂದು ಮೇನ್ಲಿ ಸೀಕ್ರೆಟ್ ರೀಟೇಲ್ ಜೊತೆಗೆ
ಟೀಮಿಗೆ ಅದನ್ನ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಖಂಡಿತ ಖುಷಿ ಆಗ್ತಾ ಇದೆ. ಲಾಸ್ಟ್ ಆಕ್ಚುಲಿ ನಾನು ರೆಡ್ ಡೈಮಂಡ್ ಡೈರೆಕ್ಟರ್ ಲಾಸ್ಟ್ Thank ಮಂತ್ you. ರೀಚ್ ಆಗಿದ್ದೀನಿ. ಈ ಮಂತ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಲೆವೆಲ್ ಜೊತೆಗೆ 300 ಆಕ್ಚುಲಿ ನಾನು ಟಾರ್ಗೆಟ್ ಹಾಕಿದ್ದೀನಿ. ಜೂನ್ ಒಳಗಡೆ ಮಿನಿಮಮ್ ನನ್ನ ಟೀಮ್ ಅಲ್ಲಿ 500 ಜನ 300 PV ಅಚೀವರ್ ಇರ್ಬೇಕು. ಅದಕ್ಕೆ ಅವ್ರಿಗೆ ಏನ್ ಬೇಸಿಕ್ ಬೇಕು ಅದಕ್ಕೆ ನಾನು ಫೋಕಸ್ ಮಾಡಕ್ ಸಪೋರ್ಟ್ ಮಾಡಕ್ಕಿದ್ದೀನಿ. Super. ತುಂಬಾ ಖುಷಿ ಆಗ್ತಾ ಇದೆ. ರಾಜೀವ್ ಡಿಜಿ ಸರ್ ನಮಗೊಂದು ಮಾತಾಡಕ್ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವಾಗೂ Thank ನಾನು you. ತುಂಬಾ ಖುಷಿಯಿಂದ ಹೇಳ್ತೀನಿ, ರಾಜು ಸರ್, ವಿಜಯ್ ಸರ್ ಅಂದ್ರೆ ಶಾಂತಿ ಕ್ರಾಂತಿ ಅಂತ. ನಿಜವಾಗೂ ನಮ್ಮ ಇದ್ರ ಬಗ್ಗೆ ಹೇಳಲೇಬೇಕು, ಸರ್ಗ ಸೃಷ್ಟಿ ಬಗ್ಗೆ, LT ಬಗ್ಗೆ. ಸಾರಿ, ಒಂದ್ ನಿಮಿಷ ಎಕ್ಸ್ಟ್ರಾ ನಂಗೆ ಟೈಮ್ ಬೇಕು. ಆಕ್ಚುಲಿ ಇವತ್ತು ಅದೇನು ನಾವು ಅಂತ ಅದೇನು ಅಂತ ಎಲ್ಲರಿಗೂ ಇಲ್ಲಿ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲರೂ ಅಟೆಂಡ್ ಮಾಡಿಲ್ಲ. ಒಂದು ಲೈಫ್ ಎಜುಕೇಶನ್ ಸಿಕ್ಕಿದೆ ಅಂತ ಹೇಳ್ಬೋದು. ಎಸ್, ಲೈಫ್ ಎಜುಕೇಶನ್ ಸಿಕ್ಕಿದೆ. ಅದರಿಂದ ನಮ್ ಥಾಟ್ಸ್ ಚೇಂಜ್ ಆಗಿದೆ. ಅದರಿಂದ ನಮಗೆ ಅಟ್ರಾಕ್ಟ್ ಆಗ್ತಿದ್ದಾರೆ. ಆಕ್ಚುಲಿ ನಾನು ಈ ಸೀಕ್ರೆಟ್ ಹೇಳಲೇಬೇಕು. ಆ ಲೈಫ್ ಎಜುಕೇಶನ್ ತಗೊಂಡ್ಮೇಲೆ ನನಗೆ ಸಾಕಷ್ಟು ಜನ ಅವ್ರವ್ರಾಗೆ ಕಾಲ್ ಮಾಡ್ತಾರೆ. ಲಾಸ್ಟ್ ನಂದು ನೆನ್ನೆ ಪ್ರಾಡಕ್ಟ್ ಏನು ನಮ್ದು ಲಾಂಚ್ ಆಗ್ತಾ ಇದೆ, ಡೈಲಿ ನೀಡ್ ಪ್ರಾಡಕ್ಟ್ಸ್ ಅಂತ ನಾನು ಶೇರ್ ಮಾಡ್ತಾ ಹೋದಾಗ ನೆನ್ನೆ ನನ್ಗೆ ಪರ್ಸನಲಿ 5 ಐಡಿಗಳು ಬಂದಿರೋದು. ಕೇಳ್ತಾ ಇದ್ವಿ, ಕೆಲವೊಬ್ರು ಕೊಡ್ತಿರ್ಲಿಲ್ಲ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಪ್ರಾಡಕ್ಟ್ ಆರ್ಡರ್ ಬರ್ತಿದೆ. ಪ್ರತಿ ದಿನಾನು ಮಿನಿಮಮ್ 2 ರಿಂದ 3 ಸಾವಿರ ಆರ್ಡರ್ ಸಿಗ್ತಾ ಇದೆ. ಗೊತ್ತಿಲ್ಲ ಅದ್ ಹೆಂಗ್ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಆ ಲೈಫ್ ಎಜುಕೇಶನ್ ಅದ್ರ ಜೊತೆಗೆ ರಾಜು ಸರ್, ನಮಗೆ ನಿಜವಾಗೂ ರಾಜು ಸರ್ ಜಸ್ಟ್ ಒಂದ್ ಫೋನ್ ಮಾಡಿದ್ರೆ ಸಾಕು, ಸಾಕಷ್ಟು ಖುಷಿ ಆಗುತ್ತೆ. ಅಂತ ಒಬ್ರು ಬೆಸ್ಟ್ ರೀಡರ್ ಜೊತೆ ನಾವಿದೀವಿ. ಖಂಡಿತವಾಗ್ಲೂ ಕೂಡ. ಜೊತೆಗೆ ನಮ್ ಗ್ರೇಟ್ Thank you, ಅಪ್ಲೈನ್ madam. ಮಂಜುನಾಥ್ ಶೆಟ್ಟಿ ಸರ್, Thank you. Thank you. ನಿಮ್ಮಿಂದ ಅದು ಕೂಡ ನಾನ್ ಕಲ್ತಿದ್ದೀನಿ. ಗಣೇಶ್ ಸರ್, ನಮ್ಮ ಸಂತೋಷ್ ಸರ್ ಇಂದನೂ ಕೂಡ ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ. ಎಲ್ಲಾ ಕರ್ನಾಟಕ Thank ಲೀಡರ್ಸ್ you. ಥ್ಯಾಂಕ್ ಯು ಸೋ ಮಚ್. Super. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವರು ಅನ್ಸ್ಟಾಪಬಲ್ ಆಗಿದ್ದಾರೆ. ಸೊ ಯಶೋಧ ಮೇಡಮ್ ಥಾಟ್ ಇಂದ ಹಿಡಿದು ಅಂದ್ರೆ ತುಂಬಾ ಚೆನ್ನಾಗಿ ಸಾಕಷ್ಟು ಪಾಯಿಂಟ್ಸ್ ಅನ್ನು ಕವರ್ ಮಾಡಿದ್ರು. ಯಾವ ಲೆವೆಲ್ ಥಾಟ್ ಇರಬೇಕು, ಅಟ್ರಾಕ್ಷನ್ ಹೇಗೆ, ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಮಾಡುತ್ತೆ, ವೈಬ್ರೇಷನ್ ಹೇಗೆ ವರ್ಕ್ ಮಾಡುತ್ತೆ, ಲಾ ಆಫ್ ವೈಬ್ರೇಷನ್ ಎಲ್ಲವನ್ನ ಕಲ್ತ್ಕೊಂಡು ಅದ್ರ ಮೂಲಕ ಅದನ್ನ ಅಳವಡಿಸ್ಕೊಂಡು ಅದ್ರಲ್ಲಿ ಜೀವಿಸುತ್ತಾ ಅವರ ಥಾಟ್ಸ್ ಗಳನ್ನ ರೆಡಿ ಮಾಡ್ಕೊಳ್ತಾ, ಎಷ್ಟು ವೇರಿಯೇಷನ್ ಅಪ್ ಅಂಡ್ ಡೌನ್ ಲೈಫ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಬಂದ್ರು ಸಹಿತ ಸೊ ಅವರ ಮೈಂಡ್ ಸೆಟ್ ಅನ್ನ ಮತ್ತೆ 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 ಅವರು ರೀಸೆಟ್ ಮಾಡ್ಕೊಳ್ತಾ, ಸೊ ರೀಸೆಟ್ ಮಾಡಿದ್ರೆ ರೀಸ್ಟಾರ್ಟ್ ಆಗತ್ತೆ. ಆ ರೀಸೆಟ್ ಮಾಡ್ಕೊಳ್ತಾ ಸೊ ಬಿಸ್ನೆಸ್ ಅನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಿದ್ದಾರೆ. ಅಂಡ್ ತುಂಬಾ ಮುಖ್ಯವಾಗಿ ಇವರು ಈಗ 1 lakh ತನಕ ಪ್ರಾಡಕ್ಟ್ ಸೇಲ್ ಮಾಡಿದಾರೆ ಅಂದ್ರೆ ಆಲ್ಮೋಸ್ಟ್ ನಮ್ಮ ಅದನ್ನ ಸೆಂಚುರಿ ಹೊಡೆದಂಗ ಅವರು. ಆ ಸೆಂಚುರಿ ಹೇಗ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಸೆಂಚುರಿ ಹೊಡೆಯೋರು ಬರೀ 1 ಸಿಂಗಲ್ ಡಬಲ್ ಆಗಲ್ಲ, ಅವರು 4-6 ಹೊಡಿಬೇಕಾಗತ್ತೆ. ಅಂಡ್ ಇವ್ರು ಬಿಗ್ ಅಂದ್ರೆ ದೊಡ್ಡ MRP ಪ್ರಾಡಕ್ಟ್ಸ್ ಸೇಲ್ ಮಾಡಿದ್ದಾರೆ. ಶೇಪ್ ಶಿಫ್ಟ್, ಆಮೇಲೆ ಕೊಲೆಜಿನ್, ಓಕೆ, ಆಮೇಲೆ ಫಾರೆಸ್ಟ್ ನೆಕ್ಸ್ಟರ್ದು ಪ್ರಾಡಕ್ಟ್ ಏನಿದೆ ಇವೆಲ್ಲ 900, 1000, 2000, 3000, 4000 MRP ಪ್ರಾಡಕ್ಟ್ ಅನ್ನ ಅವ್ರು ಸೇಲ್ ಮಾಡಿದ್ದಾರೆ. ಅದ್ ಹೇಗ್ ಸಾಧ್ಯ ಆಯ್ತು ಅಂತ ಕೇಳಿದ್ರೆ, ಸೊ ಇದನ್ನ ಸೇಲ್ ಮಾಡೋ ಕಾನ್ಫಿಡೆನ್ಸ್ ಯಾವಾಗ ಫಸ್ಟ್ ಬರುತ್ತಂದ್ರೆ ನಾನು ಸ್ವತಃ ಯೂಸ್ ಮಾಡಿದಾಗ. ಯಶೋಧ ಮೇಡಮ್ ಅದನ್ನ ಪರ್ಸನಲಿ ಅವ್ರು ಫೀಲ್ ಮಾಡಿದ್ದಾರೆ 1 ಪಾಯಿಂಟ್. 2ನೇ ಪಾಯಿಂಟ್, ಆ ರಿಸಲ್ಟ್ ಏನ್ ಮಾಡಿದ್ದಾರೆ ಅದನ್ನ ಶೇರ್ ಮಾಡಿದ್ದಾರೆ. ರಿಸಲ್ಟ್ ಅನ್ನ ಪ್ರೂಫ್ ಇಟ್ಕೊಂಡಿದ್ದಾರೆ. ಆ ಪ್ರೂಫ್ ಬೇರೆಯವರಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ನಾವು ಜನರಿಗೆ ಹೇಳಲಿಕ್ಕೆ ಕಾನ್ಫಿಡೆನ್ಸ್ ನಾವು ಯೂಸ್ ಮಾಡಿದ್ರೆ ಬರುತ್ತೆ. ಆ ಸ್ಟೋರಿ ಏನಿದೆ, ಆ ರಿಸಲ್ಟ್ ಏನಿದೆ ಬೇರೆಯವ್ರಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಇದರಿಂದ ಪ್ರಾಡಕ್ಟ್ ಈಸಿಯಾಗಿ ಸ್ಮೂತ್ಲಿ ನೋಡಿ, ಒಂದು 50 ರೂಪಾಯಿದಾಗ್ಲಿ ಒಂದು 100 ರೂಪಾಯಿ ಪ್ರಾಡಕ್ಟ್ ಅನ್ನು ಈಸಿಯಾಗಿ ಜನರು ಸೇಲ್ ಮಾಡಕ್ ಆಗಲ್ಲ. ಬಟ್ 1000 ರೂಪೀಸ್, 2000, 3000 ರೂಪೀಸ್ ಪ್ರಾಡಕ್ಟ್ ಅನ್ನ ವಿತ್ ರಿಸಲ್ಟ್ ಇದ್ರೆ, ರಿಸಲ್ಟ್ ದೊಡ್ಡದಾಗಿದ್ರೆ ಅಥವಾ ರಿಸಲ್ಟ್ ಪ್ರೂಫ್ ಇದ್ರೆ MRP ಮ್ಯಾಟರ್ ಆಗಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಅಂಡ್ ಜೊತೆಗೆ ಯಾರನ್ನು ಕಾಯ್ಬೇಕಾಗಿಲ್ಲ. ನಾವು 1 ಲಕ್ಷ ಪ್ರಾಡಕ್ಟ್ ಮೂವ್ ಮಾಡಿ ಎಲ್ಲೆಲ್ಲಿ ನಮ್ಮ ಟಾರ್ಗೆಟ್ ನಿಯರೆಸ್ಟ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂತ ಯಾವ ಟೈಟಲ್ ಬೇಕಾದ್ರೂ ನಾವು ಹೋಗ್ಬಹುದು. 100% ನಾನು ನನಗೆ ಜವಾಬ್ದಾರಿ ತಗೊಂಡಾಗ, ನನ್ನ ಟೈಟಲ್ ತಗೊಂಡಾಗ, ನಾನು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದಾಗ ಯಾರ ಮೇಲೂ ಡಿಪೆಂಡ್ ಆಗ್ಬೇಕಾಗಿದ್ದಿಲ್ಲ ಅನ್ನೋದನ್ನು ಸಹಿತ ಪ್ರೂವ್ ಮಾಡಿದ್ದಾರೆ. ಓಕೆ, ಅಂಡ್ ಇದು ಹೇಳ್ತಾನೆ ಕೆಲವೇ ಒಂದು ಪವರ್ಫುಲ್ ರಿಸಲ್ಟ್ ಜೊತೆನೆ ನಮ್ಗೆ ಇಲ್ಲಿ ಟೈಮ್ ಆಗಿದ್ದೆ ಇವತ್ತು ಗೊತ್ತಾಗ್ಲಿಲ್ಲ. ಸೊ ತುಂಬಾ ಜನಕ್ಕೆ ಸಾರಿ ಕೇಳ್ಬೇಕು, ಯಾಕಂದ್ರೆ ಇನ್ನಷ್ಟು ಬಹಳ ಏನಂದ್ರೆ ನೀವು ಕಾಯ್ತಾ ಇದ್ರಿ ಇನ್ನಷ್ಟು ರಿಸಲ್ಟಿಗೆ. ಅಂಡ್ ಶೇರಿಂಗ್ ಮಾಡೋದು ಸಹಿತ ವಿಡಿಯೋ ಇಟ್ಕೊಂಡು ಕಾಯ್ತಿದ್ದಾರೆ ನಾನು ಇವತ್ತು ರಿಸಲ್ಟ್ ಶೇರ್ ಮಾಡಬೇಕು ಅಂತ. ಇನ್ನು 4-5 ಜನರದ ನೇಮ್ ಇದೆ ನನ್ನ ಹತ್ರ. ಅಂಡ್ ನಾನು ಖಂಡಿತವಾಗಿ ಅವರಿಗೆ ನಾಳೆ ನಿಮ್ಗೆ ನಿಮ್ಮ ಸಮಯ ಅಥವಾ ಇನ್ನೊಂದಿನ ಸಮಯ ತಗೊಳ್ಳಕ್ಕೆ ಖಂಡಿತವಾಗಿ ನಾವು ಸಿಸ್ಟಮ್ ಜೊತೆ ಮಾತಾಡಿ ಇದನ್ನ ಪಾರ್ಟ್ 2 ಗಣಿ ನಾಳೆ ಕಂಟಿನ್ಯೂ ಆಗುತ್ತೆ. ಪಾರ್ಟ್ 2 ನಾಳೆ ಕಂಟಿನ್ಯೂ ಆಗುತ್ತೆ. ನಾಳೆ ಕಂಟಿನ್ಯೂ ಆಗುತ್ತೆ. ರಾಜು ಸರ್ ಕ್ಲೋಸಿಂಗ್ ಮೆಸೇಜ್. ಇನ್ನೊಂದು ನಿಮಿಷದಲ್ಲಿ ಇದನ್ನ ಮಿಲಿಯನೇರ್ ಹೆಂಗ್ ಆಗ್ಬೋದು ಅಂತ ಸ್ವಲ್ಪ ಹೇಳ್ಬಿಡು ಅಷ್ಟೇ. ಈ 300 P ಆಗೋದ್ರಿಂದ ಮಿಲಿಯನೇರ್ ಡ್ರೀಮ್ ಯಾವ ತರ ಫುಲ್ಫಿಲ್ ಆಗುತ್ತೆ ನೀನೇ 1 ನಿಮಿಷದಲ್ಲಿ ಹೇಳ್ಬಿಡು ಅಷ್ಟೇ. ಎಸ್, ಸೊ ಇಲ್ಲಿ ಏನಂತ ಹೇಳಿದ್ರೆ ಫಸ್ಟ್ ನಾವು ಡೈರೆಕ್ಟರ್ ಆಗ್ಲಿಕ್ಕೆ ಮೈಂಡ್ ಸೆಟ್ ಮಾಡ್ಕೋಬೇಕಾಗಿತ್ತು.
ಡೈರೆಕ್ಟರ್ ಆಗ್ಲಿಕ್ಕೆ 50 PV, ಇನ್ನೊಂದು 20-30 ಜನ ಆಗ್ಬೇಕು. ಅಷ್ಟೆಲ್ಲ ಜನ ಇನ್ನೇನೋ ಹೊಸದಾಗಿ 100,000 ಜನದ್ದು ಬಿಲ್ಲಿಂಗ್ ಮಾಡೋದು, ಪ್ರಿಫರ್ಡ್ ಕಸ್ಟಮರ್ ಈ ತರ ಎಲ್ಲ ಮಾಡ್ತಾ ಹೋದ್ರೆ ನಮ್ಗೆ ಏನೋ ಇಷ್ಟೋ ಟೈಮ್ ತಗೊಳುತ್ತೆ ಅಂತ ಅನ್ಕೊಂತೀವಿ. ಆಕ್ಚುಲಿ ನಾನ್ 300 PV ಮಾಡಿ 3 ಜನರನ್ನ ಜಾಯಿನ್ ಮಾಡಿ 3 ಜನರು 300 PV ಆದ್ರೆ 1200 PV ಆಯ್ತು. 1200 PV ಆಯ್ತು. 4 ಜನ 300 PV ಮಾಡ್ತೇವೆ ಅಷ್ಟೇ. ಯಶೋಧ ಮೇಡಮ್ ಹೇಳಿದ್ರು ನೋಡಿ, ನಾನ್ ಯಾವಾಗ ಮಾಡ್ದೆ 300 PV, ನನ್ನ ಟೀಮ್ ಅಲ್ಲಿ 300 PV ಮಾಡೋರ ಸಂಖ್ಯೆ ಜಾಸ್ತಿ ಆದ್ರು ಅಂತ. ಹಾಗಾಗಿ ನೀವು 300 PV ಮಾಡಿದಾಗ ನಿಮಗೆ ಇನ್ನೊಬ್ಬರ ಹತ್ರ 300 PV ಮಾಡಿಸ್ಬೋದು ಅಥವಾ ಅವ್ರಿಗೆ ಕೊಡ್ಬೋದು ಅನ್ನೋದು ಆಟೋಮೆಟಿಕ್ ಆ ಪವರ್ ಬರುತ್ತೆ. ನೀವ್ ಹೇಗೆ ರಿಟೇಲ್ ಮಾಡ್ತಾ ಇದ್ದೀರಿ, ನೀವ್ ಆ ಟೆಕ್ನಿಕ್ ಎಲ್ಲ ಹೇಳ್ಕೊಡ್ಬೋದು. ನೀವ್ ಯಾವತ್ ಮಾಡಿಲ್ಲ ಆ ಟೆಕ್ನಿಕ್ ನೀವ್ ಯಾರಿಗೆ ಹೇಳ್ಕೊಡಕ್ಕಾಗಲ್ಲ. ನೀವ್ ಯಾವಾಗ 50 PV ಅಲ್ಲಿ ಇರ್ತೀರಾ, ನೀವ್ ಮ್ಯಾಕ್ಸಿಮಮ್ ಏನ್ ಟೀಚ್ ಮಾಡ್ಬೋದು ಟೀಮಿಗೆ 50 PV ಹೇಳ್ಕೊಡ್ಬೋದು. ಲಾಯಲ್ಟಿ ಮಾಡ್ಕೊಂಡ್ರೆ ಲಾಯಲ್ಟಿ ಹೇಳ್ಕೊಡ್ಬೋದು. ನೀವು 300 PV ಮಾಡ್ಕೊಟ್ರೆ 3 ಜನಕ್ಕೆ 300 PV ಆಟೋಮೆಟಿಕ್ ನೀವು ಮಾಡೋದು ಹೇಳ್ಕೊಡ್ತೀರಾ. ಯಾಕಂದ್ರೆ ಆ ಶಕ್ತಿ ನಿಮ್ಮ ಹತ್ರ ಇರುತ್ತೆ. ನೀವು ಅಪ್ಲೈನ್ ವೆಯ್ಟ್ ಮಾಡಲ್ಲ, ಕಂಪನಿಗೆ ವೆಯ್ಟ್ ಮಾಡಲ್ಲ, ಯಾರು ಲೀಡರ್ ನಿಮ್ಗೆ ಗೈಡ್ ಮಾಡ್ಬೇಕಂತಿಲ್ಲ. ನೀವು ಮಾಡೋದನ್ನ ಖಂಡಿತವಾಗಿ ನೀವು ಬೇರೆ ಹೇಳ್ಕೊಡ್ತೀರಾ. ಆ 300 PV ಇನ್ನೊಬ್ರಿಗೆ 300 PV ಖಂಡಿತ ಮಾಡ್ಸುತ್ತೆ. ಅಲ್ಲಿ ಮೂರು ಜನದಾದ್ರೂ ಕೂಡ ಆಟೋಮೆಟಿಕ್ ಆಗಿ ನಿಮ್ಮ ಡೈರೆಕ್ಟರ್ ಲೆವೆಲ್ ಬಂದ್ಬಿಡುತ್ತೆ. ಸೊ ದೆನ್ ನೆಕ್ಸ್ಟ್ ಇದೇ ತರ ಟೀಮ್ ಸ್ಪ್ರೆಡ್ ಆಯ್ತಂದ್ರೆ ತುಂಬಾ ಕಡಿಮೆ ನಂಬರ್ಸ್ ಆಫ್ ಪೀಪಲ್ ಟೀಮ್ ಜೊತೆ ದೊಡ್ಡ ವಾಲ್ಯೂಮ್ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಇದೇ ತರ ನೆಕ್ಸ್ಟ್ ಸ್ಟ್ರಕ್ಚರ್ ಹೇಗಿರ್ಬೇಕು, ಟೀಮ್ ಸೈಜ್ ಹೇಗಿರ್ಬೇಕು, ಡೈರೆಕ್ಟ್ ಒಬ್ಬ ಮಿಲೇನಿಯರಿಗೆ ಸಪರೇಟ್ ಆಗಿ ನಾವು ಐಡಿಯಾ ಕೊಡ್ತೀವಿ. ಅವ್ರ ಟೀಮ್ ಸೈಜ್ ಎಷ್ಟಿರ್ಬೇಕು, 300 PV ಮಾಡೋರು ಎಷ್ಟು ಜನ ಇದ್ರೆ ಅವ್ರಿಗೆ 1 ಲಕ್ಷ ಬರುತ್ತಂತ. ನಾವು 1 ಲಕ್ಷಕ್ಕೆ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅವರಿಗೆ ಪ್ಲಾನ್ ಅಲ್ಲಿ ಕೊಡ್ತೀವಿ. ಹಾಗಾಗಿ ಇಲ್ಲಿಗೆ ನಾವು ಕಟ್ ಆಫ್ ಮಾಡಿದೀವಿ. ಡೈರೆಕ್ಟರ್ ಆಗೋ ತನಕ ಐಡಿಯಾ ಕೊಟ್ಟಿದೀವಿ. ಸೊ ಈಗ ನೀವು ಮಿಲೇನಿಯರ್ ಆಗ್ಲಿಕ್ಕೆ ನಿಮ್ಮ ನೇಮ್ ಇನ್ನ ಅಪ್ಲೈನಿಗೆ ಹೋಗಿಲ್ಲ ಅಂತ ಅನ್ಕೊಂಡಿದೀನಿ, ಕಳಿಸಿ ಅಂತ ಹೇಳ್ತಾ ಕೆಲವು ನೇಮ್ಗಳು ಬಂದಿದೆ ನನಗೆ. ನಿಮ್ಮ ಅಪ್ಲೈನ್ ತನಕ ರೀಚ್ ಮಾಡಿ ನಿಮ್ಮ ಕೋಚ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸೆಷನ್ ರೆಕಾರ್ಡಿಂಗ್ ಎಲ್ಲ ಕೇಳಿಸ್ಕೊಳ್ಳಿ, ಮಿಸ್ ಆಗಿರೋರು ಇವರು ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ನಾಳೆ ಪಾರ್ಟ್ 2 ಎಲ್ಲರೂ ಕೂಡ ಇನ್ನು ಎಕ್ಸ್ಟ್ರಾ ನಂಬರ್ ಅಲ್ಲಿ ಎಲ್ಲರೂ ಕೂಡ ಅಟೆಂಡ್ ಆಗ್ಲಿ. ಥ್ಯಾಂಕ್ ಯು. ಸೊ ನಿಮ್ಮ ನೇಮ್ ಕೆಲವರಿಗೆ ಕೊಟ್ಟಿದ್ದು ಎಲ್ಲರೂ ರೆಡಿ ಇದ್ರಿ. ಸಮಯದ ಅಭಾವದಿಂದ ನಿಮ್ಗೆ ನಾನು ಸಾರಿ ಕೇಳ್ತಿದ್ರಿ. ನಾಳೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.